ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾವು 9ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯದ ಯೂನಿಟ್ ನಂಬರ್ 2 ಅಭ್ಯಾಸ ಮಾಡೋಕೆ ಹೋಗ್ತಾ ಇದ್ದೀವಿ. ಪಾಠದ ಹೆಸರು ದಿ ನೇಮ್ ಆಫ್ ದಿ ಲೆಸನ್ ಈಸ್ ತ್ರೀ ಕ್ವಶನ್ಸ್ ರಿಟನ್ ಬೈ ಕೌಂಟ್ ಲಿಯೋ ಟಾಲ್ಸ್ಟಾಯ್. ಕೌಂಟ್ ಲಿಯೋ ಟಾಲ್ಸ್ಟಾಯ್ ಅನ್ನೋ ಒಬ್ಬ ತುಂಬಾನೇ ಸುಪ್ರಸಿದ್ಧವಾದಂಥ ಬರಹಗಾರರು ಬರೆದಂಥ ಈ ಅಧ್ಯಾಯವನ್ನ ಇವತ್ತು ಅಭ್ಯಾಸ ಮಾಡೋಕೆ ಹೋಗ್ತಾ ಇದ್ದೀವಿ. And as usual, before we start reading, there are a few activities. Discuss the following points in groups. Discuss the following points in groups and present your views to the class. ಕೆಳಗೆ ಕೊಟ್ಟಿರುವ ಈ ಟಾಪಿಕ್ಗಳ ಬಗ್ಗೆ ಚರ್ಚೆ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕ್ಲಾಸ್ ರೂಮ್ ಎದುರುಗಡೆ ಪ್ರೆಸೆಂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮೊದಲನೇ ಟಾಪಿಕ್ ಏನಿದೆ, ದಿ ಬೆಸ್ಟ್ ಟೈಮ್ ಟು ಡೂ ಸಮಥಿಂಗ್. ಯಾವುದಾದ್ರೂ ಒಂದು ಕೆಲಸವನ್ನು ಮಾಡೋದಕ್ಕೆ ಅತಿ ಉತ್ತಮವಾದ ಸಮಯ ಯಾವುದು? ಹಿಂಟ್ ಕೊಡಬೇಕಂದ್ರೆ, ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡಲು ಅತ್ಯುತ್ತಮವಾದಂಥ ಸಮಯ ನಾಳೆ ಮುಂಜಾನೆ ಅಲ್ಲ, ನಾಳೆ ಮಧ್ಯಾಹ್ನ ಅಲ್ಲ, ಇನ್ನು ಅರ್ಧ ಗಂಟೆ ಬಿಟ್ಟು ಅಲ್ಲ, ಇನ್ನು 3 ಗಂಟೆ ಬಿಟ್ಟು ಅಲ್ಲ. ಎಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡಲು ಅತ್ಯುತ್ತಮವಾದ ಸಮಯ ಇದೀಗ, ರೈಟ್ ನಾವು, ಈ ಕ್ಷಣ. ಹೀಗೆ ನೀವು ಈ ಟಾಪಿಕ್ ಬಗ್ಗೆ ಚರ್ಚೆ ಮಾಡ್ತೀರಾ. ಇದು ಬರೀ ಒಂದು ಹಿಂಟ್ ಆಗಿತ್ತು. ಈ ಹಿಂಟನ್ನು ನೀವು ಇನ್ನು ಎಕ್ಸ್ಪ್ಯಾಂಡ್ ಮಾಡಿ ಇದರ ಉದ್ದ ಅಗಲಗಳನ್ನು ನೀವು ನೋಡಿ ಇದರ ಬಗ್ಗೆ ಚರ್ಚೆ ಮಾಡಿದರೆ ತುಂಬಾ ಚೆನ್ನಾಗಿ ಅರ್ಥ ಆಗಂತೆ ಈ ಟಾಪಿಕ್ ಮೇಲೆ ಚರ್ಚೆ ಮಾಡ್ಬೋದು. ಪ್ರಯತ್ನ ಮಾಡಿ. ದಿ ಬೆಸ್ಟ್ ಟೈಮ್ ಟು ಡೂ ಸಮಥಿಂಗ್, ಈ ಟಾಪಿಕ್ ಬಗ್ಗೆ ಚರ್ಚೆ ಮಾಡಿ. ಎರಡನೇ ಪಾಯಿಂಟ್ ಏನಿದೆ, ದಿ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಯುವರ್ ಲೈಫ್. ನಿಮ್ಮ ಜೀವನದಲ್ಲಿರುವ ಅತಿ ಮುಖ್ಯವಾದ ವ್ಯಕ್ತಿ ಯಾರು? ಅದರ ಬಗ್ಗೆ, ಈ ಟಾಪಿಕ್ ಬಗ್ಗೆ, ಆ ವ್ಯಕ್ತಿಯ ಬಗ್ಗೆ ಅನ್ನೋದಕ್ಕಿಂತ ಆ ವ್ಯಕ್ತಿ ಯಾಕೆ ತುಂಬಾನೇ ಇಂಪಾರ್ಟೆಂಟ್ ಆದ ಮುಖ್ಯವಾದ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ. ಮುಂದಿನ ಟಾಪಿಕ್ ಏನಿದೆ, ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಟು ಡೂ ಇನ್ ಯುವರ್ ಲೈಫ್. ನೀವು ಜೀವನದಲ್ಲಿ ಮಾಡಲೇಬೇಕಾದಂಥ ಅತಿ ಮುಖ್ಯವಾದ ಕೆಲಸ ಯಾವುದು ಅಂತ ನೀವು ಗೆಳೆಯರ ಜೊತೆ ಚರ್ಚೆ ಮಾಡಿ ನಿಮ್ಮ ಕ್ಲಾಸ್ ರೂಮ್ಗೆ ನಿಮ್ಮ ಅನಿಸಿಕೆಗಳನ್ನು ಪ್ರೆಸೆಂಟ್ ಮಾಡಿ. ಹೀಗೆ ನೀವು ಈ ಚರ್ಚೆ ಮುಗಿದ ನಂತರ ಪಾಠ ಓದೋಕೆ ಶುರು ಮಾಡ್ತೀರಾ. ರೀಡ್ ಆನ್. ಅಧ್ಯಾಯದ ಹೆಸರು ತ್ರೀ ಕ್ವಶನ್ಸ್, 3 ಪ್ರಶ್ನೆಗಳು. ಅಧ್ಯಾಯವನ್ನ ಶುರು ಮಾಡೋಣ. A king has 3 questions and he is seeking answers to them. ಒಬ್ಬ ರಾಜನಿಗೆ 3 ಪ್ರಶ್ನೆಗಳಿದ್ದಾವೆ. ಒಬ್ಬರು ಆ 3 ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕುತ್ತಿದ್ದಾರೆ. ಸೀಕ್ ಅಂದರೆ ಹುಡುಕು. ವಾಟ್ ಆರ್ ದಿ ಕ್ವಶನ್ಸ್? ಯಾವ ಪ್ರಶ್ನೆಗಳು? ಡಸ್ ದಿ ಕಿಂಗ್ ಗೆಟ್ ವಾಟ್ ಹಿ ವಾಂಟ್ಸ್? ಆ ರಾಜನಿಗೆ ಅವನಿಗೆ ಬೇಕಾದ ಉತ್ತರಗಳು ಸಿಗ್ತವೆ ಅಂತ ಪಾಠವನ್ನು ಓದಿ ನೋಡೋಣ. ಮೊದಲನೇ ಪ್ಯಾರಾಗ್ರಾಫ್ನಲ್ಲಿ, ದಿ ಥಾಟ್ ಕೇಮ್ ಟು ಅ ಸರ್ಟನ್ ಕಿಂಗ್ ದ್ಯಾಟ್ ಹಿ ವುಡ್ ನೆವರ್ ಫೇಲ್ ಇಫ್ ಹಿ ನ್ಯೂ 3 ಥಿಂಗ್ಸ್. ಒಬ್ಬ ರಾಜನಿಗೆ ಈ ಯೋಚನೆಗಳು ಬಂದವು. ಏನಂದ್ರೆ, ಅವನಿಗೆ ಈ 3 ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದ್ರೆ ಅವನಿಗೆ ಯಾವತ್ತು ಲೈಫ್ನಲ್ಲಿ ಫೇಲ್ಯೂರ್ ಅನ್ನೋದಿರಲ್ಲ, ಅಸಫಲತೆ ಅನ್ನೋದು ಬರೋಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡಿದ್ದ. ಮೊದಲನೇ ಪ್ರಶ್ನೆ, ವಾಟ್ ಈಸ್ ದ ರೈಟ್ ಟೈಮ್ ಟು ಬಿಗಿನ್ ಸಮಥಿಂಗ್? ಬಿಗಿನ್ ಅಂದರೆ ಶುರು ಮಾಡು, ಸ್ಟಾರ್ಟ್ ಮಾಡು. ಬಿಗಿನ್, ಯಾವುದೋ ಒಂದು ಕೆಲಸವನ್ನು ಶುರು ಮಾಡೋದಕ್ಕೆ ಸರಿಯಾದ ಸಮಯ ಯಾವುದು ಅಂತ ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ಹೂ ಶುಡ್ ಅ ಕಿಂಗ್ ಲಿಸನ್ ಟು? ರಾಜ ಯಾರ ಮಾತನ್ನ ಕೇಳಬೇಕು? ಮೂರನೇ ಪ್ರಶ್ನೆ, ವಾಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಅ ಕಿಂಗ್ ಟು ಡೂ? ಒಬ್ಬ ರಾಜನಿಗೆ ಮಾಡಬೇಕಾದ ಅತಿ ಮುಖ್ಯವಾದ ಕೆಲಸ ಯಾವುದು? ಯಾವ 3 ಪ್ರಶ್ನೆಗಳು?
What is the right time to begin something? Second question, who should a king listen to? Third question, what is the most important thing for a king to do? The thought came to a certain king that he would never fail if he knew three things. Those three things are listed here. Read carefully and understand. Then the king therefore sent messengers. Messengers ಅಂದ್ರೆ ಒಂದು ಸುದ್ದಿಯನ್ನ ತೆಗೆದುಕೊಂಡು ಹೋಗುವ ಹಿಂದಿನ ಕಾಲದಲ್ಲಿರತಂತ ಒಬ್ಬ ಮನುಷ್ಯರು ಮೆಸೆಂಜರ್. ಇದರ ಕನ್ನಡದ ಅರ್ಥ ಏನಿರ್ಬೋದು ಯೋಚನೆ ಮಾಡಿ. MESSENGERS ಮೆಸೆಂಜರ್ಸ್ ಅಂದರೆ ಒಂದು ಸಂದೇಶವನ್ನ ತೆಗೆದುಕೊಂಡು ಹೋಗೋರು, ಸಂದೇಶವಾಹಕರು, ಸಂದೇಶವಾಹಕರು ಅಂತ ಹೇಳ್ಬೋದು, ಸಂದೇಶಗಾರರು ಅಂತಲೂ ಹೇಳ್ಬೋದು. ಮೆಸೆಂಜರ್. ಥ್ರೂ ಔಟ್ ಹಿಸ್ ಕಿಂಗ್ಡಮ್. ಕಿಂಗ್ಡಮ್ ಅಂದರೆ ಅವರ ರಾಜ್ಯ. ಅವರ ರಾಜ್ಯದ ಸುತ್ತಲೂ ಈ ಸಂದೇಶವನ್ನ ತೆಗೆದುಕೊಂಡು ಹೋಗ್ತಾರಂತ ಜನರನ್ನ ಕಳಿಸ್ತಾರೆ. ಯಾವುದಕ್ಕೆ? ಮೇಲಿರೋ ಮೂರು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ಕೊಂಡ್ಬರೋದಕ್ಕೆ. ಪ್ರಾಮಿಸ್ ಅ ಲಾರ್ಜ್ ಸಮ್ ಟು ಎನಿ ಒನ್ ಹೂ ವುಡ್ ಆನ್ಸರ್ ದೀಸ್ ಕ್ವಶನ್ಸ್. ಈ ಮೂರು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟವರಿಗೆ ಒಂದು ಬಹುಮಾನ. ಲಾರ್ಜ್ ಸಮ್ ಅಂದರೆ ತುಂಬಾನೇ ಜಾಸ್ತಿ ಹಣ ಕೊಡೋದಾಗಿ ಒಂದು ಪ್ರಾಮಿಸ್ ಮಾಡ್ತಾನೆ. ಮೆನಿ ವೈಸ್ ಮೆನ್ ಕೇಮ್ ಟು ದಿ ಕಿಂಗ್ ಬಟ್ ದೇ ಆಲ್ ಆನ್ಸರ್ಡ್ ಹಿಸ್ ಕ್ವಶನ್ಸ್ ಡಿಫ್ರೆಂಟ್ಲಿ. ರಾಜನ ಆಸ್ಥಾನಕ್ಕೆ ತುಂಬಾ ಜನ ಜ್ಞಾನಿಗಳು ಬಂದರು, ವೈಸ್ ಮೆನ್ ಬುದ್ಧಿವಂತ ಮನುಷ್ಯರು ಬಂದರು. ಆದರೆ ಅವರೆಲ್ಲ ಕೊಟ್ಟ ಉತ್ತರಗಳು ಬೇರೆ ಬೇರೆಗಳಾಗಿದ್ದವು. ದೇ ಆಲ್ ಆನ್ಸರ್ಡ್ ಹಿಸ್ ಕ್ವಶನ್ಸ್ ಡಿಫ್ರೆಂಟ್ಲಿ ಅಂದರೆ ಅವರು ವಿಧ ವಿಧದ ಉತ್ತರಗಳನ್ನು ಕೊಟ್ಟರು. ಇನ್ ರಿಪ್ಲೈ ಟು ದಿ ಫಸ್ಟ್ ಕ್ವಶನ್, ಎರಡನೇ ಪ್ಯಾರಾಗ್ರಾಫ್ನಲ್ಲಿ, ಇನ್ ರಿಪ್ಲೈ ಟು ದಿ ಫಸ್ಟ್ ಕ್ವಶನ್ some said the king must prepare a timetable and then follow it strictly. Others said that it was impossible to decide in advance the right time to do something. The king should do whatever seemed necessary at the time. Necessary ಅಂದರೆ ಅವಶ್ಯಕತೆ. ಕೆಲವೊಂದಿಷ್ಟು ಬುದ್ಧಿಜೀವಿಗಳು ಏನು ಹೇಳಿದ್ರು ಅಂದರೆ, ರಾಜ ಒಂದು ಟೈಮ್ ಟೇಬಲ್ನ ರೆಡಿ ಮಾಡ್ಕೋಬೇಕು, ಟೈಮ್ ಟೇಬಲ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು, ತಪ್ಪದಂಗೆ ಪಾಲನೆ ಮಾಡಬೇಕು ಮತ್ತು ಟೈಮ್ ಟೇಬಲ್ನಲ್ಲಿರೋ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿದ್ರು. ಇನ್ನು ಸ್ವಲ್ಪ ಜನ ಹೇಳಿದ್ರು, ರಾಜನಿಗೆ ಒಂದು ಟೈಮ್ ಟೇಬಲ್ನ ಫಾಲೋ ಮಾಡೋದು, ಅನುಸರಣೆ ಮಾಡೋದು ಇಂಪಾಸಿಬಲ್, ಅಸಾಧ್ಯವಾದ ಕೆಲಸ. ಯಾಕಂದ್ರೆ ರಾಜನ ಹತ್ರ ದಿನಾಲೂ ಬೇರೆ ಬೇರೆ ಥರದ ವಿಷಯಗಳು, ಮ್ಯಾಟರ್ಸ್ ಬರ್ತಾ ಇರ್ತವೆ ಸಾಲ್ವ್ ಮಾಡೋದಕ್ಕೆ. ಅದೇ ಥರ ಜನರೆಲ್ಲ ಬಂದು ಪ್ರಶ್ನೆ ಕೇಳಿದಾಗ ರಾಜ ನಾನು ಯಾವ ಪ್ರಶ್ನೆಗೆ ಮೊದಲು ಉತ್ತರ ಕೊಡಬೇಕು, ಯಾವ ಕೆಲಸನ ಮೊದಲು ನಾನು ಮಾಡಬೇಕು ಅನ್ನೋದನ್ನ ಮೊದಲೇ ನಿರ್ಧಾರ ಮಾಡಿಟ್ಕೊಳ್ಳೋದು, ಟೈಮ್ ಟೇಬಲ್ನಲ್ಲಿ ಹಾಕಿಟ್ಕೊಳ್ಳೋದು ಅಸಾಧ್ಯ. ಅದಕ್ಕೆ ಕೆಲವೊಂದಿಷ್ಟು ಜನ ಬುದ್ಧಿಜೀವಿಗಳು ಏನು ಹೇಳಿದ್ರು, ಆವಾಗ ಆ ಸಂದರ್ಭಕ್ಕೆ ತಕ್ಕಂತೆ ಅವಶ್ಯಕತೆ ಇದ್ದಂತೆ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿದ್ರು. ಎಟ್ ಅದರ್ಸ್ ಸೆಡ್ ದ್ಯಾಟ್ ದಿ ಕಿಂಗ್ Yet others said that the king needed a council of wise men who would help him act at the proper time. ಅಂದರೆ ರಾಜನಿಗೆ ಒಂದು ಬುದ್ಧಿವಂತರ ಸಭೆ, ಕೌನ್ಸಿಲ್ ಅಂದರೆ ಸಭೆ, ಸಭೆ ಬೇಕಾಗಿತ್ತು. ಅಂದರೆ ಬುದ್ಧಿವಂತ ಜನರು ರಾಜನ ಸುತ್ತಮುತ್ತ ಬೇಕಾಗಿದ್ರು. ಇದರಿಂದ ಏನಾಗುತ್ತೆ ಅಂದರೆ ಈ ಎಲ್ಲ ಬುದ್ಧಿಜೀವಿಗಳು ರಾಜನಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಕೆಲಸ ಯಾವುದು ಅಂತ ತಿಳುವಳಿಕೆ ಕೊಡ್ತಾ ಇರ್ತಾರೆ. ಇದರಿಂದ ರಾಜ ತಪ್ಪು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಬಟ್ ದೆನ್ ಅದರ್ಸ್ ಸೆಡ್ ದ್ಯಾಟ್ ದೇರ್ ವೇರ್ ಸಮ್ ಥಿಂಗ್ಸ್ ವಿಚ್ ಕುಡ್ ನಾಟ್ ಬಿ ಅರ್ಜೆಂಟ್. ಇನ್ನು ಸ್ವಲ್ಪ ಜನ ಏನು ಹೇಳ್ತಾರೆ, ಇಲ್ಲಿ ಒಂದಿಷ್ಟು ಕೆಲಸಗಳಿರ್ತವೆ, ಅವು ಅರ್ಜೆಂಟ್ ಆಗಿರುವುದಿಲ್ಲ. ಅರ್ಜೆಂಟ್ ಅಂದರೆ ಸದ್ಯ ಇಮಿಡಿಯೇಟ್ಲಿ ಮಾಡಬೇಕು, ಸಮಯಕ್ಕೆ ತಕ್ಕಂತೆ ಮಾಡಬೇಕು ಅನ್ನೋ
ಅವಶ್ಯಕತೆ ಇರಲ್ಲ, ತುರ್ತು ವಿಷಯಗಳಿರಲ್ಲ, ಅದಕ್ಕೆ ಆರಾಮಾಗಿ ಮಾಡಬಹುದು ಅಂತ ಹೇಳ್ತಾರೆ. ಅರ್ಜೆಂಟ್ ಅಂದರೆ ತುರ್ತು. ದೀಸ್ ಥಿಂಗ್ಸ್ ಕುಡ್ ನಾಟ್ ವೇಟ್ ಫಾರ್ ದಿ ಡಿಸಿಷನ್ ಆಫ್ ದಿ ಕೌನ್ಸಿಲ್. ಒಂದಿಷ್ಟು ತುರ್ತು ಕೆಲಸಗಳು ಸಭೆಯ ನಿರ್ಧಾರವನ್ನ ಕಾಯ್ಕೊಂಡು ಕುಳಿತುಕೊಳ್ಳಕ್ಕಾಗಲ್ಲ. ರಾಜ ಸಭೆಯನ್ನ ಮಾತಾಡದೆ, ಅಲ್ಲಿದ್ದ ಜ್ಞಾನಿಗಳು ಅವನ ಮಂತ್ರಿಗಳ ಜೊತೆ ಮಾತಾಡದೇನೆ ಒಂದಿಷ್ಟು ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಬಟ್ ದೆನ್ ಅದರ್ಸ್ ಸೆಡ್ that there were some things which could be urgent. ತುರ್ತು ಕೆಲಸಗಳನ್ನ these things could not wait for the decision of the council. ಆ ಸಭೆಯ ನಿರ್ಧಾರಕ್ಕೆ ಈ ತುರ್ತು ಪರಿಸ್ಥಿತಿಗಳು ಕಾಯೋದಕ್ಕೆ ಸಾಧ್ಯ ಇಲ್ಲ. ಇನ್ ಆರ್ಡರ್ ಟು ಡಿಸೈಡ್ ದಿ ರೈಟ್ ಟೈಮ್ ಫಾರ್ ಡೂಯಿಂಗ್ ಸಮಥಿಂಗ್ ಇಟ್ ಈಸ್ ನೆಸೆಸರಿ ಟು ಲುಕ್ ಇನ್ ಟು ದಿ ಫ್ಯೂಚರ್. ನೀವು ಭವಿಷ್ಯದಲ್ಲಿ ನೋಡಿ, ಅಂದರೆ ಆ ಸನ್ನಿವೇಶವನ್ನ ಅರ್ಥ ಮಾಡಿಕೊಂಡು ಅದರಿಂದ ಬರುವಂಥ ಪ್ರತಿಫಲಗಳೇನು, ರಿಸಲ್ಟ್ಸ್ ಏನಿರ್ತವೆ ಅದನ್ನ ಅರ್ಥ ಮಾಡಿಕೊಂಡು ಅದ್ರ ಬಗ್ಗೆ ಗಮನ ಕೊಟ್ಟು ರಾಜ ಸ್ವಂತವಾಗಿ ಒಂದಿಷ್ಟು ನಿರ್ಧಾರಗಳನ್ನು ತಗೋಬೇಕಾಗತ್ತೆ. ಆದರೆ ಭವಿಷ್ಯದಲ್ಲಿ ನೋಡೋದು ಹೇಗೆ? ಆ್ಯಂಡ್ ಓನ್ಲಿ ಮ್ಯಾಜಿಷಿಯನ್ಸ್ ಕುಡ್ ಡೂ ದ್ಯಾಟ್. ಬರೀ ಮಂತ್ರವಾದಿಗಳು, ಜಾದೂಗಾರರು ಮಾತ್ರ ಭವಿಷ್ಯದಲ್ಲಿ ನೋಡೋಕೆ ಸಾಧ್ಯ. ಮ್ಯಾಜಿಷಿಯನ್ಸ್ ಅಂದರೆ ಮಂತ್ರವಾದಿ, ಜಾದೂಗಾರ. ದ ಕಿಂಗ್ ದೇರ್ ಫೋರ್ ವುಡ್ ಹ್ಯಾವ್ ಟು ಗೋ ಟು ಮ್ಯಾಜಿಷಿಯನ್ಸ್. ಅದಕ್ಕೆ ಈ ರಾಜ ಭವಿಷ್ಯದಲ್ಲಿ ನೋಡಿ ಉತ್ತರಗಳನ್ನು ಕಂಡುಹಿಡಿಯಲು, ಅಥವಾ ಯಾವ ಕೆಲಸನ ನಾನು ಮೊಟ್ಟ ಮೊದಲು ಮಾಡಬೇಕು, ಯಾವಾಗ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಮಂತ್ರವಾದಿಗಳ ಹತ್ರ ಹೋಗ್ಬೇಕು ಅಂತ ಒಂದು ಸ್ವಲ್ಪ ಜನ ಹೇಳ್ತಾರೆ. ಇನ್ ದೇರ್ ಆನ್ಸರ್ಸ್ ಟು ದಿ ಸೆಕೆಂಡ್ ಕ್ವಶನ್, ಸಮ್ ಸೆಡ್ that the people most necessary to the king were his counselors. ರಾಜನಿಗೆ ಅತಿ ಮುಖ್ಯವಾದ ಜನರು ಯಾರು? ರಾಜನ ಸುತ್ತಮುತ್ತ ಇರಬೇಕಾದ ಅತಿ ಮುಖ್ಯವಾದ ಜನರು ಯಾರು ಅನ್ನೋ ಪ್ರಶ್ನೆಗೆ, ಎರಡನೇ ಪ್ರಶ್ನೆಗೆ ಸ್ವಲ್ಪ ಜನ ರಾಜನ ಸಭೆಯಲ್ಲಿರುವ ಮಂತ್ರಿಗಳು, ಕೌನ್ಸಿಲರ್ಸ್ ಅಂದರೆ ಮಂತ್ರಿಗಳು, ಸಭಾಭಾಗಿಗಳು, ರಾಜನಿಗೆ ತುಂಬಾನೇ ಮುಖ್ಯವಾದ ವ್ಯಕ್ತಿಗಳು ಅಂತ ಹೇಳಿದ್ರು. ಇನ್ನು ಸ್ವಲ್ಪ ಜನ ಅದರ್ ಸೆಡ್ ಪ್ರೀಸ್ಟ್ಸ್ ಅಂದರೆ ಪೂಜೆ ಮಾಡುವವರು, ಪೂಜಾರಿಗಳು. ಆ್ಯಂಡ್ ಫ್ಯೂ ಅದರ್ಸ್ ಚೂಸ್ ಡಾಕ್ಟರ್ಸ್. ಇನ್ನು ಸ್ವಲ್ಪ ಜನ ರಾಜನಿಗೆ ಅತಿ ಮುಖ್ಯವಾದ ವ್ಯಕ್ತಿಗಳು ಯಾರಂದ್ರೆ ಡಾಕ್ಟರ್, ವೈದ್ಯರು ಅಂತ ಹೇಳ್ತಾರೆ. ಆ್ಯಂಡ್ ಯೆಟ್ ಅದರ್ಸ್ ಸೆಡ್ ದಟ್ ಹಿಸ್ ಸೋಲ್ಜರ್ಸ್ ವೇರ್ ದಿ ಮೋಸ್ಟ್ ನೆಸೆಸರಿ. ಅತ್ಯವಶ್ಯಕ ಜನರು ರಾಜನ ಜೀವನದಲ್ಲಿ ಇರಬೇಕಾದವರು ಸೈನಿಕರು ಅಂತ ಸ್ವಲ್ಪ ಜನ ಹೇಳ್ತಾರೆ. ಟು ದಿ ಥರ್ಡ್ ಕ್ವಶನ್, ಸಮ್ ಸೆಡ್ ಅಟ್ಯಾಕ್, ಅದರ್ಸ್ ಚೋಸ್ ಫೈಟ್, ಆ್ಯಂಡ್ ಎಟ್ ಅದರ್ಸ್ ರಿಲಿಜಿಯಸ್ ವರ್ಷಿಪ್. ಮೂರನೇ ಪ್ರಶ್ನೆಗೆ ಯಾವ ಉತ್ತರ ಅಂತಂದರೆ ಅಟ್ಯಾಕ್, ಆಕ್ರಮಣ ಮಾಡು, ಫೈಟ್, ಯುದ್ಧ ಮಾಡು, ರಿಲಿಜಿಯಸ್ ವರ್ಷಿಪ್ ಅಂದರೆ ದೇವರ ಧ್ಯಾನ ಮಾಡು. ರಿಲಿಜಿಯಸ್ ಅಂದರೆ ಧಾರ್ಮಿಕ, ವರ್ಷಿಪ್ ಅಂದರೆ ಪೂಜೆ. ಇವು ಮೂರನೇ ಪ್ರಶ್ನೆಗೆ ಉತ್ತರಗಳಾಗಿದ್ದವು. ಆಸ್ ದಿ ಆನ್ಸರ್ ಟು ಹಿಸ್ ಕ್ವಶನ್ಸ್ ವೇರ್ ಸೋ ಡಿಫರೆಂಟ್, ದ ಕಿಂಗ್ ವಾಸ್ ನಾಟ್ ಸ್ಯಾಟಿಸ್ಫೈಡ್. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಹೇಗೆ ಬೇರೆ ಬೇರೆ ಆಗಿದ್ದವು, ಬೇರೆ ಬೇರೆ ಉತ್ತರಗಳನ್ನು ಕೇಳಿ ರಾಜನಿಗೆ ತಲೆನೋವು ಬಂದಿತ್ತು. ಹಿ ವಾಸ್ ನಾಟ್ ಸ್ಯಾಟಿಸ್ಫೈಡ್, ಅವನಿಗೆ ಸಂತೃಪ್ತಿ ಆಗಿರಲಿಲ್ಲ. ಆಸ್ ದಿ ಆನ್ಸರ್ಸ್ ಟು ಹಿಸ್ ಕ್ವಶನ್ಸ್ ವೇರ್ ಸೋ ಡಿಫರೆಂಟ್, ದಿ ಕಿಂಗ್ ವಾಸ್ ನಾಟ್ ಸ್ಯಾಟಿಸ್ಫೈಡ್. He decided to seek the advice of a certain hermit. He decided to seek the advice of a certain hermit. Hermit ಅಂದರೆ ಏನು? ಸನ್ಯಾಸಿ. ಒಬ್ಬ ಸನ್ಯಾಸಿಯ ಅಡ್ವೈಸ್ ತಗೊಳ್ಳೋಣ ಅಂತ ರಾಜ ನಿರ್ಧಾರ ಮಾಡ್ತಾನೆ. ಹೆರ್ಮೆಟ್ ಅಂದರೆ ಸನ್ಯಾಸಿ.
ಹೂ ವಾಸ್ ವೈಡ್ಲಿ ನೋನ್ ಫಾರ್ ಹಿಸ್ ವಿಸ್ಡಮ್. ಆ ಸನ್ಯಾಸಿ ಅವನ ಬುದ್ಧಿವಂತಿಕೆ ಜ್ಞಾನಕ್ಕೆ ಪ್ರಸಿದ್ಧನಾಗಿದ್ದ. ವೈಡ್ಲಿ ನೋನ್ ಅಂದ್ರೆ ಸುಪ್ರಸಿದ್ಧವಾದ. ದಿ ಕಿಂಗ್ ಪುಟ್ ಆನ್ ಆರ್ಡಿನರಿ ಕ್ಲಾತ್ಸ್, ಸಾಧಾರಣ ಬಟ್ಟೆಗಳನ್ನು ತೊಟ್ಟುಕೊತಾನೆ. ಅಂಡ್ ವೆಂಟ್ ಟು ಮೀಟ್ ದಿ ಹರ್ಮಿಟ್. ಬಿಫೋರ್ ಹಿ ರೀಚ್ಡ್ ದಿ ಹರ್ಮಿಟ್ಸ್ ಹಟ್, ದಿ ಕಿಂಗ್ ಲೆಫ್ಟ್ ಹಿಸ್ ಹಾರ್ಸ್ ವಿತ್ ಹಿಸ್ ಬಾಡಿ ಗಾರ್ಡ್ ಆ್ಯಂಡ್ ವೆಂಟ್ ಅಲೋನ್. ರಾಜ ಒಂದಿನ ಒಂದು ಸಾಧಾರಣ ಬಟ್ಟೆಗಳನ್ನು ತೊಟ್ಕೊಂಡು ಈ ಸನ್ಯಾಸಿಯನ್ನ ಭೇಟಿಯಾಗಲು ಹೋಗ್ತಾನೆ. ಹೋಗ್ಬೇಕಾದ್ರೆ ರಾಜ ಏನ್ ಮಾಡ್ತಾನೆ ಅಂದ್ರೆ ಸಾಧಾರಣ ಬಟ್ಟೆ ಹಾಕೊಂಡು ಹೋಗ್ತಾನೆ. ಮತ್ತು ಅಲ್ಲಿ ಹೋಗಿ ಆ ಸನ್ಯಾಸಿಯ ಗುಡಿಸಲಿಗೆ ಹೋಗೋದಕ್ಕಿಂತ ಮುಂಚೆ ದೂರನೇ ಅವನ ಬಾಡಿಗಾರ್ಡ್ ಅಂದ್ರೆ ಅಂಗರಕ್ಷಕರು, ಅಂಗರಕ್ಷಕರನ್ನ ಅಲ್ಲೇ ನಿಲ್ಲಿಸಿ, ದೂರನೇ ನಿಲ್ಲಿಸಿ ಕುದುರೆನ ಅಲ್ಲೇ ಬಿಟ್ಟು ನಡ್ಕೊಂಡು ಹೋಗ್ತಾನೆ. ಆಸ್ ದಿ ಕಿಂಗ್ ಕೇಮ್ ನಿಯರ್ ದಿ ಹರ್ಮಿಟ್ಸ್ ಹಟ್, ಆ ರಾಜ ಆ ಸನ್ಯಾಸಿಯ ಗುಡಿಸಲ ಹತ್ರ ಬಂದಾಗ he saw the hermit digging the ground in front of his hut. ಅವನು ಆ ಸನ್ಯಾಸಿ ಅವನ ಗುಡಿಸಲಿನ ಎದುರುಗಡೆ ಒಂದು ತಗ್ಗನ್ನ ತೋಡೋದು. ಡಿಗ್ಗಿಂಗ್ ಅಂದ್ರೆ ತಗ್ಗು ತೋಡೋದನ್ನ ನೋಡ್ತಾನೆ. he greeted the king and continued digging. ಆ ಸನ್ಯಾಸಿ ರಾಜನಿಗೆ ನಮಸ್ಕಾರ ಅಂತ ಹೇಳಿ ಮತ್ತೆ ಅವನು ತಗ್ಗು ತೋಡೋ ಕೆಲಸನ ಕಂಟಿನ್ಯೂ ಮಾಡ್ತಾನೆ. ದಿ ಕಿಂಗ್ ವೆಂಟ್ ಅಪ್ ಟು ದಿ ಹರ್ಮಿಟ್ ಅಂಡ್ ಸೆಡ್, ಐ ಹ್ಯಾವ್ ಕಮ್ ಟು ಯು ವೈಸ್ ಹರ್ಮಿಟ್ ಟು ಆಸ್ಕ್ ಯು ಟು ಆನ್ಸರ್ 3 ಕ್ವಶನ್ಸ್. ಆ್ಯಂಡ್ ಹಿ ರಿಪೀಟೆಡ್ ದಿ ಕ್ವಶನ್ಸ್. ಹೋಗಿ ಈ ರಾಜ ಆ ಸನ್ಯಾಸಿಗೆ ಏನ್ ಹೇಳ್ತಾನೆ, ನಾನು ನಿನ್ನ ಹತ್ರ ಬಂದಿರೋದಕ್ಕೆ ಕಾರಣ ಏನಂದ್ರೆ ನಾನು 3 ಪ್ರಶ್ನೆಗಳನ್ನ ಕೇಳಬೇಕಾಗಿದೆ. ನೀವು ಬುದ್ಧಿವಂತರು, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಹೇಳಿ ಆ 3 ಪ್ರಶ್ನೆಗಳನ್ನ ಕೇಳ್ತಾನೆ. ದಿ ಕಿಂಗ್ ವೆಂಟ್ ಅಪ್ ಟು ದಿ ಹರ್ಮಿಟ್ ಅಂಡ್ ಸೆಡ್, ಐ ಹ್ಯಾವ್ ಕಮ್ ಟು ಯು, ನಾನು ನಿಮ್ಮಲ್ಲಿ ಬಂದಿದ್ದೇನೆ ವೈಸ್ ಹರ್ಮಿಟ್, ಬುದ್ಧಿವಂತ ಸನ್ಯಾಸಿ, ಟು ಆಸ್ಕ್ ಯು ಟು ಆನ್ಸರ್ 3 ಕ್ವಶನ್ಸ್, 3 ಪ್ರಶ್ನೆಗಳಿಗೆ ಉತ್ತರ ಕೇಳಲು ಇಲ್ಲಿ ಬಂದಿದ್ದೇನೆ. ಆ್ಯಂಡ್ ಹಿ ರಿಪೀಟೆಡ್ ದಿ ಕ್ವಶನ್ಸ್. ದಿ ಹರ್ಮಿಟ್ ಲಿಸನ್ಡ್ ಟು ದಿ ಕಿಂಗ್. ಆ ಸನ್ಯಾಸಿ ರಾಜನ ಮಾತುಗಳನ್ನ ಕೇಳಿಸ್ಕೊತಾನೆ, ಬಟ್ ಡಿಡ್ ನಾಟ್ ಸ್ಪೀಕ್, ಯಾವುದೇ ಉತ್ತರ ಕೊಡಲ್ಲ. ಯು ಆರ್ ಟಯರ್ಡ್ ಸೆಡ್ ದ ಕಿಂಗ್, ನಿಮಗೆ ಆಯಾಸ ಆಗಿದೆ ಅಂತ ರಾಜ ಹೇಳ್ತಾನೆ. ಟಯರ್ಡ್ ಅಂದ್ರೆ ಆಯಾಸ. Let me take the spade and work in your place. Let me take the spade. S-P-A-D-E. S-P-A-D-E. Spade. ಅಂದ್ರೆ ಗುದ್ದಲಿ, ಸಲಕಣಿಕೆ, ಸಲಿಕೆ. Let me take the spade. ಆ್ಯಂಡ್ ವರ್ಕ್ ಇನ್ ಯುವರ್ ಪ್ಲೇಸ್. ನಾನು ನಿಮ್ಮ ಜಾಗದಲ್ಲಿ ಕೆಲಸ ಮಾಡ್ತೇನೆ, ನನ್ನ ಹತ್ರ ಸಲಿಕೆ ಕೊಡಿ ಅಂತ ರಾಜ ಹೇಳ್ತಾನೆ. ಥ್ಯಾಂಕ್ಸ್ ಸೆಡ್ ದಿ ಹರ್ಮಿಟ್, ಧನ್ಯವಾದಗಳು ಅಂತ ಹೇಳ್ತಾನೆ. ಗಿವಿಂಗ್ ದಿ ಕಿಂಗ್ ಹಿಸ್ ಸ್ಪೇಡ್. ಆ ಸನ್ಯಾಸಿ ಅವನ ಕೈಯಲ್ಲಿದ್ದ ಸಲಿಕೆಯನ್ನ ರಾಜನಿಗೆ ಕೊಟ್ಟು ಧನ್ಯವಾದಗಳು, ಥ್ಯಾಂಕ್ಸ್ ಸೆಡ್ ದಿ ಹರ್ಮಿಟ್. ವೆನ್ ದಿ ಕಿಂಗ್ ಹ್ಯಾಡ್ ಡಗ್ 2 beds, he stopped and repeated his questions. ದಿ ಹರ್ಮಿಟ್ ಗೇವ್ ನೋ ಆನ್ಸರ್. ರಾಜ 2 ಗುಂಡಿಗಳನ್ನು ತೋಡಿದ ಮೇಲೆ ಮತ್ತೆ ಪ್ರಶ್ನೆಗಳನ್ನ ಕೇಳ್ತಾನೆ. ಅವಾಗ ಸನ್ಯಾಸಿ ಯಾವುದೇ ಉತ್ತರನೂ ಕೊಡಲ್ಲ. ಮುಂದೆ ಚೆಕ್ ಯುವರ್ ಕಾಂಪ್ರೆನ್ಷನ್. ಇಲ್ಲಿ ಒಂದಿಷ್ಟು ಪ್ರಶ್ನೆಗಳಿದಾವೆ. ಮೊದಲನೇ ಪ್ರಶ್ನೆ ಏನಿದೆ? ವಾಟ್ ಥಾಟ್ ಕೇಮ್ ಟು ದಿ ಕಿಂಗ್. ವಾಟ್ ಥಾಟ್ ಕೇಮ್ ಟು ದಿ ಕಿಂಗ್. ಉತ್ತರ ಏನಿರಬಹುದು? The thought came to the king that he would never fail if he knew 3 things. And the 3 things were: 1. What is the most important time to begin something? 2. Who should a king
consider the most important? 3. What is the most important thing for a king to do? ಈ ಮೂರು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕರೆ ನಾನು ಯಾವತ್ತೂ ಅಸಫಲನಾಗಲ್ಲ ಅನ್ನೋ ಯೋಚನೆ ರಾಜನಿಗೆ ಬಂದಿತ್ತು. ಎರಡನೆಯ ಪ್ರಶ್ನೆ, write the three questions for which the king wanted to have answers. The three questions for which king wanted to have answers were: number 1, what is the right time to begin something? Number 2, who should a king consider the most important? Number 3, what is the most important thing for a king to do? ಮೂರನೇ ಪ್ರಶ್ನೆ, was the king satisfied with the answers? If yes, why? If no, why? No, the king was not satisfied with the answers because they were different in opinions of the wise men. ನಾಲ್ಕನೆಯ ಪ್ರಶ್ನೆ, who did the king decide to seek advice from? The king. The king decided to seek advice from a certain hermit who was widely known for his wisdom ಅಂತ ಉತ್ತರ ಬರೀತೀರಾ. ನಾಲ್ಕನೇ ಪ್ಯಾರಾಗ್ರಾಫ್ನಲ್ಲಿ 1 hour passed. 1 hour passed. 1 ಗಂಟೆ ಕಾಲ ಮುಗೀತು. Then another, ಮತ್ತೊಂದು ಗಂಟೆ ಕಾಲ ಹೋಗಿತು. The sun went down behind the trees. ಸೂರ್ಯ ಗಿಡಗಳ ಹಿಂದೆ ಮುಳುಗಿದ. And at last the king stuck the spade into the ground and said, I came to you, wise man, for answer to my questions. If you can give no answer, tell me so, and I will return home. ಕತ್ತಲಾಗ್ತಾ ಬರ್ತಾ ಇತ್ತು. ರಾಜನಿಗೂ ಕೂಡ ಗುಂಡಿ ತೋಡಿ ತೋಡಿ ದಣಿವಾಗಿತ್ತು. ಅದಕ್ಕೆ ರಾಜ ಏನ್ ಮಾಡ್ತಾನೆ, ಅವನ ಸಲಿಕೆಯನ್ನ ಎತ್ತಿಟ್ಟು, ನಾನು ನಿಮ್ಮ ಹತ್ರ ಉತ್ತರಗಳನ್ನ ತಿಳ್ಕೊಳ್ಳೋಕೆ ಬಂದಿದ್ದೆ, ನಿಮ್ಮ ಹತ್ರ ಉತ್ತರ ಇದ್ರೆ ಇದೆ ಅಂತ ಹೇಳಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಓದಿ ಸ್ಟಾರ್ಟಿಂಗ್ ಇಂದ. 1 hour passed, then another. The sun went down behind the trees, and at last the king stuck the spade into the ground and said, I came to you, wise man, for answer to my questions. If you can give no answer, tell me so, and I will return home. Now, the fifth paragraph. Here comes someone running. ಯಾರೋ ಒಬ್ಬ ಓಡ್ತಾ ಬರ್ತಾರೆ. Said the hermit. The king turned around and saw a bearded man running towards them. His hands were pressed against his stomach, from which blood was flowing. When he reached the king, he fainted and fell to the ground. The king and hermit removed the man's clothing and found a large wound in his stomach. The king washed and covered it with his handkerchief, but the blood would not stop flowing. The king redressed the wound until at last the bleeding stopped. ಏನಾಗುತ್ತೆ, ಹಿಯರ್ ಕಮ್ಸ್ ಸಮ್ಮನ್ ರನ್ನಿಂಗ್ ಅಂತ ಆ ಸನ್ಯಾಸಿ ಹೇಳ್ತಾನೆ. ಏನಂತ ಹೇಳ್ತಾನೆ ಸನ್ಯಾಸಿ? ಯಾರೋ ಒಬ್ರು ಓಡಿ ಬರ್ತಾ ಇದ್ದಾರೆ ಅಂತ ಹೇಳ್ತಾನೆ. ದಿ ಕಿಂಗ್ ಟರ್ನ್ಡ್ ಅರೌಂಡ್ ಅಂಡ್ ಸಾ ಬಿಯರ್ಡೆಡ್. ಬಿಯರ್ಡೆಡ್ ಅಂದ್ರೆ ಗಡ್ಡ ಇರುವಂತ, ಬಿಯರ್ಡ್ ಅಂದ್ರೆ ಗಡ್ಡ, ಬಿಯರ್ಡೆಡ್ ಅಂದ್ರೆ ಗಡ್ಡಧಾರಿ ಮನುಷ್ಯ ಓಡಿ ಬರ್ತಾನೆ. ಅವನ ಹೊಟ್ಟೆಯಿಂದ ರಕ್ತ ಬರ್ತಾ ಇರುತ್ತೆ, ಒಂದು ದೊಡ್ಡ ಗಾಯ ಆಗಿರುತ್ತೆ. He saw a bearded man running towards them. His hands were pressed against his stomach. ಅವನ ಕೈಗಳು ಹೊಟ್ಟೆಯ ಮೇಲೆ ಇಟ್ಕೊಂಡಿರ್ತಾನೆ. From which blood was flowing. ಅದರಿಂದ ರಕ್ತ ಹರಿತಾ ಇತ್ತು. ಎಲ್ಲಿಂದ? ಹೊಟ್ಟೆಯಿಂದ ರಕ್ತ ಹರಿತಾ ಇತ್ತು. ಫ್ಲೋಯಿಂಗ್ ಅಂದ್ರೆ ಹರಿಯುವ. And
ಫೆಲ್ ಟು ದಿ ಗ್ರೌಂಡ್ ಫೇಂಟೆಡ್ ಅಂದರೆ ಮೂರ್ಛೆ ಹೋಗಿ. ವೆನ್ ಹಿ ರೀಚ್ಡ್ ದಿ ಕಿಂಗ್ ಹಿ ಫೇಂಟೆಡ್ ಅಂದರೆ ಮೂರ್ಛೆ ಹೋಗಿ ಬೀಳ್ತಾನೆ. ಫೆಲ್ ಟು ದಿ ಗ್ರೌಂಡ್. ದಿ ಕಿಂಗ್ ಆ್ಯಂಡ್ ಹರ್ಮಿಟ್ ರಿಮೂವ್ಡ್ ದಿ ಮ್ಯಾನ್ಸ್ ಕ್ಲಾತಿಂಗ್. ಅವನ ಓಡಿ ಬಂದವನ ಬಟ್ಟೆಗಳನ್ನು ತೆಗಿತಾರೆ. ಅಲ್ಲಿ ಒಂದು ದೊಡ್ಡ ಗಾಯ ಇತ್ತು. ಆ್ಯಂಡ್ ಫೌಂಡ್ ಅ ಲಾರ್ಜ್ wound ಇನ್ ಹಿಸ್ ಸ್ಟಮಕ್. ದಿ ಕಿಂಗ್ ವಾಶ್ಡ್ ಆ್ಯಂಡ್ ಕವರ್ಡ್ ಇಟ್ ವಿತ್ ಹಿಸ್ ಹ್ಯಾಂಡ್ ಕರ್ಚೀಫ್. ಅವನ ಕೈ ವಸ್ತ್ರವನ್ನು ಉಪಯೋಗಿಸಿ ಆ ಗಾಯವನ್ನು ಆ ರಾಜ ಮುಚ್ತಾನೆ. ಓಂಡ್ ಅಂದರೆ ಗಾಯ. ಹ್ಯಾಂಡ್ ಕರ್ಚೀಫ್ ಅಂದರೆ ಕರವಸ್ತ್ರ, ಕೈ ವಸ್ತ್ರ ಅಂತ ಹೇಳ್ತಾರೆ. ಕರ ಅಂದ್ರು ಕೈ, ಕೈ ವಸ್ತ್ರ. ಬಟ್ ದಿ ಬ್ಲಡ್ ವುಡ್ ನಾಟ್ ಸ್ಟಾಪ್ ಫ್ಲೋಯಿಂಗ್. ಆದರೂ ಕೂಡ ರಕ್ತ ಹರಿಯುವುದು ನಿಲ್ಲಿಲ್ಲ. ದಿ ಕಿಂಗ್ ರೀಡ್ರೆಸ್ಡ್ ದಿ wound ಅಂಟಿಲ್ ಎಟ್ ಲಾಸ್ಟ್ ಬ್ಲಡ್ ದಿ ಬ್ಲೀಡಿಂಗ್ ಸ್ಟಾಪ್. ಬ್ಲೀಡಿಂಗ್ ಅಂದರೆ ರಕ್ತ ಹರಿಯುವುದು. ಬ್ಲೀಡ್ ಅಂದರೆ ಗಾಯದಿಂದ ರಕ್ತ ಹರಿಯುವುದು. ಆ ರಕ್ತ ಹರಿಯೋದು ನಿಲ್ಲೋವರೆಗೂ ರಾಜ ಮತ್ತೆ ಮತ್ತೆ ಬಟ್ಟೆನ ಉಪಯೋಗಿಸಿ ಡ್ರೆಸ್ಸಿಂಗ್ ಮಾಡ್ತಾ ಇರ್ತಾನೆ. ದಿ ಮ್ಯಾನ್ ಕ್ಲೋಸ್ಡ್ ಹೀಸ್ ಐಸ್ ಆ್ಯಂಡ್ ಲೇ ಕ್ವೈಟ್. ಆ ಮನುಷ್ಯ ಕಣ್ಣುಗಳನ್ನು ಮುಚ್ಚಿ ಶಾಂತವಾಗಿ ಮಲಗ್ತಾನೆ. ದಿ ಕಿಂಗ್ ಟೈರ್ಡ್ ಬೈ ಹೀಸ್ ವಾಕ್ ಆ್ಯಂಡ್ ದಿ ವರ್ಕ್ ಹಿ ಹ್ಯಾಡ್ ಡನ್ ಲೇ ಡೌನ್ ಆನ್ ದಿ ಫ್ಲೋರ್ ಆ್ಯಂಡ್ ಸ್ಲೆಪ್ಟ್ ಥ್ರೂ ದಿ ನೈಟ್. ಆ ರಾಜ ಕೂಡ ಬೆಳಗಿನಿಂದ ನಡ್ಕೊಂಡು ಆ ಸನ್ಯಾಸಿ ಹತ್ರ ಬಂದು ಆಯಾಸ ಆಗಿದ್ದ ಮತ್ತು ಅಲ್ಲಿ ಗುಂಡಿ ತೋಡೋ ಕೆಲಸವನ್ನು ಮಾಡಿ ಆಯಾಸ ಆಗಿದ್ದ. ಅವನು ಕೂಡ ಅಲ್ಲೇ ನೆಲದ ಮೇಲೆ ಮಲ್ಕೊಂತಾನೆ. ಏನು ಹೇಳ್ತಾ ಇದ್ದಾರೆ 6ನೇ ಪ್ಯಾರಾಗ್ರಾಫ್ನಲ್ಲಿ? ದಿ ಮ್ಯಾನ್ ಕ್ಲೋಸ್ಡ್ ಹಿಸ್ ಐಸ್ ಆ್ಯಂಡ್ ಲೇ ಕ್ವೈಟ್. ದಿ ಕಿಂಗ್ ಟೈರ್ಡ್ ಬೈ ಹಿಸ್ ವಾಕ್ ಆ್ಯಂಡ್ ದಿ ವರ್ಕ್ ಹಿ ಹ್ಯಾಡ್ ಡನ್ ಲೇ ಡೌನ್ ಆನ್ ದಿ floor and slept through the night. When he woke up, it was several minutes before he could remember where he was or who the strange bearded man lying on the bed was. When he woke up, ಅವನು ಎದ್ದ ತಕ್ಷಣ, ಇಟ್ ವಾಸ್ ಸೆವೆರಲ್ ಮಿನಿಟ್ಸ್ ಬಿಫೋರ್ ಅಂದರೆ ಅವನು ಎಲ್ಲಿದ್ದಾನೆ ಮತ್ತು ಆ ಗಡ್ಡದ ಮನುಷ್ಯ ಯಾರು ಎಂಬ ಪಕ್ಕಕ್ಕೆ ಮಲ್ಕೊಂಡವನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ. ಸೆವೆರಲ್ ಅಂದರೆ ಕೆಲವು, ಹಲವಾರು ಅಂತನೂ ಆಗುತ್ತೆ, ಕೆಲವು ಅಂತನೂ ಆಗುತ್ತೆ. ಅವನಿಗೆ ಇದೆಲ್ಲ ಘಟನೆ ನೆನಪಾಗೋಕ್ಕಿಂತ ಕೆಲವು ನಿಮಿಷಗಳ ಮೊದಲು ರಾಜ ಎದ್ದಿದ್ದ. 7ನೇ ಪ್ಯಾರಾಗ್ರಾಫ್ನಲ್ಲಿ ಫಾರ್ಗಿವ್ ಮೀ ಸೆಡ್ ದಿ ಬಿಯರ್ಡೆಡ್ ಮ್ಯಾನ್ ಇನ್ ವೀಕ್ ವಾಯ್ಸ್. ಅವನು ಅಂದರೆ ಆ ಗಡ್ಡಧಾರಿ ಮನುಷ್ಯ, ಹೊಟ್ಟೆಯಲ್ಲಿ ಗಾಯ ಮಾಡಿಕೊಂಡಂತ ಗಡ್ಡಧಾರಿ ಮನುಷ್ಯ ಫಾರ್ಗಿವ್ ಮೀ ಅಂದರೆ ಕ್ಷಮಿಸಿ ಬಿಡಿ. ಸೆಡ್ ದಿ ಬಿಯರ್ಡೆಡ್ ಮ್ಯಾನ್ ಇನ್ ಅ ವೀಕ್ ವಾಯ್ಸ್. ವೀಕ್, WEAK. ವೀಕ್ ಅಂದರೆ ಏನು? ವೀಕ್ ಸ್ಟ್ರಾಂಗ್ ಅಪೋಸಿಟ್ ವರ್ಡ್ಸ್. WEAK ವೀಕ್ ಅಂದರೆ ದುರ್ಬಲವಾದ ಧ್ವನಿಯಲ್ಲಿ ಕ್ಷಮಿಸಿ ಬಿಡಿ ನನ್ನ ಅಂತ ಹೇಳ್ತಾನೆ. ವೆನ್ ಹಿ ಸಾ ದಟ್ ದಿ ಕಿಂಗ್ ವಾಸ್ ಅವೇಕ್. ಅವೇಕ್ ಅಂದರೆ ಎಚ್ಚರಿಕೆ, ಎಚ್ಚೆತ್ತುಕೊಂಡ. ರಾಜ ಎಚ್ಚೆತ್ತುಕೊಂಡಿದ್ದನ್ನ ನೋಡಿ ಕ್ಷಮಿಸಿ ಬಿಡಿ ಅಂತ ಹೇಳ್ತಾನೆ. ಐ ಡು ನಾಟ್ ನೋ ಯು ಆ್ಯಂಡ್ ಹ್ಯಾವ್ ನಥಿಂಗ್ ಟು ಫಾರ್ಗಿವ್ ಯು. ಐ ಡು ನಾಟ್ ನೋ ಯು ಆ್ಯಂಡ್ ಹ್ಯಾವ್ ನಥಿಂಗ್ ಟು ಫಾರ್ಗಿವ್ ಯು ಫಾರ್ ಸೆಡ್ ದಿ ಕಿಂಗ್. ನೀನು ನನಗೆ ಗೊತ್ತಿಲ್ಲ ಮತ್ತು ನೀನು ನನ್ನಿಂದ ಕ್ಷಮೆ ಕೇಳುವಂಥ ಕೆಲಸಗಳನ್ನು ಏನೂ ಮಾಡಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಯು ಡು ನಾಟ್ ನೋ ಮೀ ಬಟ್ ಐ ನೋ ಯು. I am that enemy of yours who swore revenge on you. ನಾನು ನಿನ್ನ ಆ ವೈರಿ, ಎನೆಮಿ ಅಂದರೆ ವೈರಿ. ನಾನು ನಿನಗೆ ಗೊತ್ತಿಲ್ಲ ಅಂತ
ಕೇಳ್ತಾ ಇದೀಯ ಆದರೆ ನೀನು ನನಗೆ ಗೊತ್ತು. ಯು ಡು ನಾಟ್ ನೋ ಮೀ ಬಟ್ ಐ ನೋ ಯು. ಐ ಆಮ್ ದ್ಯಾಟ್ ಎನಿಮಿ, ಆ ವೈರಿ. ಯಾವ ವೈರಿ? ಆಫ್ ಯುವರ್ಸ್, ನಿಮ್ಮ ವೈರಿ. ಹೂ ಸ್ಪೋರ್ ಸ್ವಿಯರ್ ಅನ್ನೋ ಶಬ್ದದ ಪಾಸ್ಟ್ ಟೆನ್ಸ್ ಸ್ವೋರ್ ಆಗತ್ತೆ. SWEAR, ಸ್ವಿಯರ್ ಅಂದರೆ ಪ್ರತಿಜ್ಞೆ ಮಾಡು. ಸ್ವೋರ್ ರಿವೆಂಜ್, ರಿವೆಂಜ್ ಅಂದರೆ ಪ್ರತಿಕಾರ, ಸೇಡು. ನಿಮ್ಮ ಮೇಲೆ ಸೇಡನ್ನು ತೀರಿಸ್ಕೊತೀನಿ ಅಂತ ವಚನ ಮಾಡಿದ, ಪ್ರತೀಕಾರ ತೀರಿಸ್ಕೊತೀನಿ ಅಂತ, ಸೇಡು ತೀರಿಸ್ಕೊತೀನಿ ಅಂತ ಪ್ರತಿಜ್ಞೆ ಮಾಡಿದ ನಾನು ನಿಮ್ಮ ವೈರಿ. ಬಿಕಾಸ್ ಯು ಪುಟ್ ಮೈ ಬ್ರದರ್ ಟು ಡೆತ್ ಆ್ಯಂಡ್ ಸೀಸ್ಡ್ ಮೈ ಪ್ರಾಪರ್ಟಿ. ನೀವು ನನ್ನ ಸಹೋದರನನ್ನು ಕೊಂದುಬಿಟ್ಟು ನನ್ನ ಎಲ್ಲ ಆಸ್ತಿ ಪಾಸ್ತಿಗಳನ್ನು ಸೀಸ್ ಮಾಡಿದ್ರಿ. ಸೀಸ್ ಮಾಡಿದ್ರು ಅಂತ ಕೇಳ್ತಾ ಇರ್ತೀರಾ. ಏನಿರ್ಬೋದು ಅರ್ಥ? SEIZE, ಸೀಸ್ ಅಂದರೆ ವಶಪಡಿಸಿಕೊಳ್ಳು. ನನ್ನ ಎಲ್ಲ ಆಸ್ತಿಯನ್ನು ನೀವು ವಶಪಡಿಸ್ಕೊಂಡಿದ್ರಿ ಅಂತ ಹೇಳ್ತೇನೆ. ಐ ಹ್ಯಾಡ್ ಮೇಡ್ ಅಪ್ ಮೈ ಮೈಂಡ್ ಟು ಕಿಲ್ ಯು ಆನ್ ಯುವರ್ ವೇ ಹೋಮ್. ನಾನು ನೀವು ಮನೆಗೆ ಹೋಗ್ಬೇಕಾದ್ರೆ ನಿಮ್ಮನ್ನು ಕೊಂದು ಬಿಡಬೇಕು ಅಂತ ಅನ್ಕೊಂಡಿದ್ದೆ, ಮನಸ್ಸಿನಲ್ಲಿ ಅನ್ಕೊಂಡಿದ್ದೆ. ಬಟ್ ದ ಡೇ ಪಾಸ್ಟ್ ಆ್ಯಂಡ್ ಯು ಡಿಡ್ ನಾಟ್ ರಿಟರ್ನ್. ಆದರೆ ಆ ದಿನ ಕಳೆದೋಯ್ತು, ಆದರೆ ನೀವು ಮರಳಿ ಬರಲಿಲ್ಲ. ಸೊ ಐ ಲೆಫ್ಟ್ ಮೈ ಹೈಡಿಂಗ್ ಪ್ಲೇಸ್. ನಾನು ಬಚ್ಚಿಟ್ಟುಕೊಂಡಂಥ ಜಾಗನ ಬಿಟ್ಟು ಹೊರಗೆ ಬಂದೆ. ಆ್ಯಂಡ್ ಐ ಕೇಮ್ ಅಪಾನ್ ಯುವರ್ ಬಾಡಿ ಗಾರ್ಡ್. ನಾನು ನಿಮ್ಮ ಅಂಗರಕ್ಷಕರ ಎದುರುಗಡೆ ಬಂದೆ. ಹೂ ರಿಕಗ್ನೈಸ್ಡ್ ಮೀ. ಅವರು ನನ್ನನ್ನು ಗುರುತಿಸಿದರು. ರಿಕಗ್ನೈಸ್ ಅಂದರೆ ಗುರುತಿಸು. ಅವರು ನನ್ನನ್ನು ಗುರುತಿಸಿದರು. ಆ್ಯಂಡ್ wounded ಮೀ, ನನಗೆ ಗಾಯಗಳನ್ನು ಮಾಡಿದರು. ಐ ಎಸ್ಕೇಪ್ಡ್ ಫ್ರಮ್ ಹಿಮ್ ಬಟ್ ಐ ಶುಡ್ ಹ್ಯಾವ್ ಡೈಡ್ ಇಫ್ ಯು ಹ್ಯಾಡ್ ನಾಟ್ ಡ್ರೆಸ್ಡ್ ಮೈ wounds. ನಾನು ಅಲ್ಲಿಂದ ತಪ್ಪಿಸಿಕೊಂಡು ಬಂದೆ, ಆದರೆ ನೀವು ನನ್ನ ಸಹಾಯ ಮಾಡಿದ್ದಿಲ್ಲ ಅಂದರೆ, ಗಾಯಗಳಿಗೆ ಔಷಧಿ ಮಾಡಿದ್ದಿಲ್ಲ ಅಂದರೆ ನಾನು ಸತ್ತು ಹೋಗ್ಬೇಕಾಗಿತ್ತು. ಐ ವಿಶ್ಡ್ ಟು ಕಿಲ್ ಯು. ನಿಮ್ಮನ್ನು ಕೊಲ್ಲಬೇಕು ಅಂತ ನಾನು ಅಂದ್ಕೊಂಡಿದ್ದೆ, ಬಯಸಿದ್ದೆ. ಆ್ಯಂಡ್ ಯು ಹ್ಯಾವ್ ಸೇವ್ಡ್ ಮೈ ಲೈಫ್. ಆದರೆ ನೀವು ನನ್ನ ಜೀವನವನ್ನು ಉಳಿಸಿದ್ರಿ. ನೌ ಇಫ್ ಐ ಲಿವ್ ಐ ವಿಲ್ ಸರ್ವ್ ಯು ಆಸ್ ಯುವರ್ ಮೋಸ್ಟ್ ಫೇತ್ಫುಲ್ ಸರ್ವಂಟ್. ಅಂದರೆ ಇನ್ನು ಮುಂದೆ ನಾನು ಬದುಕಿದರೆ ನಿಮ್ಮ ಒಬ್ಬ ಸೇವಕನಾಗಿ, ಫೇತ್ಫುಲ್, FAITH ಅಂದರೆ ನಂಬಿಗಸ್ತ, ಸೇವಕನಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೆ. ಫೇತ್ಫುಲ್ ಸರ್ವಂಟ್, ನಂಬಿಗಸ್ತ ಸೇವಕ ಅಂತ ಅರ್ಥ. ಚೆಕ್ ಯುವರ್ ಕಾಂಪ್ರಿಹೆನ್ಷನ್ಸ್ನಲ್ಲಿ ಪ್ರಶ್ನೆಗಳಿದ್ದಾವೆ. ನಿಮಗೆ ಎಷ್ಟು ಅರ್ಥ ಇದೆ ಅಂತ ಈ ಪಾಠನ ಟೆಸ್ಟ್ ಮಾಡೋದಕ್ಕೆ ಪ್ರಶ್ನೆಗಳಿದ್ದಾವೆ. ಮೊದಲನೇ ಪ್ರಶ್ನೆ, ಹೌ ಡಿಡ್ ದಿ ಕಿಂಗ್ ಟ್ರೀಟ್ ದಿ wounded ಪರ್ಸನ್? The king and the hermit removed the wounded man's clothes and found a large wound on his stomach. The king washed and covered it with his handkerchief, but the blood would not stop flowing. The king redressed the wound until the bleeding stopped. Thus, the king treated the wounded man ಅಂತ ಉತ್ತರ ಬರೀತೀರಾ. ಎರಡನೇ ಪ್ರಶ್ನೆ, ವೈ ಡಿಡ್ ದಿ ಬಿಯರ್ಡೆಡ್ ಮ್ಯಾನ್ swear revenge on the king? The bearded man swore revenge on the king because the king put his brother to death and seized all his property. ಮೂರನೇ ಪ್ರಶ್ನೆ, who had wounded the man and why? ಉತ್ತರ ಗಮನ ಕೊಟ್ಟು ಕೇಳಿ. ದಿ ಬಾಡಿಗಾರ್ಡ್ ಆಫ್ ದಿ ಕಿಂಗ್ ಹ್ಯಾಡ್
wounded the man. He had made up his mind to kill the king on his way home, but king's bodyguard had recognized and wounded him because he was the enemy of the king. ನಾಲ್ಕನೇ ಪ್ರಶ್ನೆ. Why did the man say that he would serve the king as his most faithful servant? ಉತ್ತರ ಗಮನ ಕೊಟ್ಟು ಕೇಳಿ. The bodyguard of the king wounded the man who wanted to kill the king. The wounded man escaped from the bodyguard and ended up at the hermit's hut. He would have died if the king had not dressed his wounds. He had wished to kill the king, but the king saved his life. Therefore, the man said that he would serve the king as his most faithful servant. Now, read on. Eighth paragraph. The king was very happy to have made peace with his enemy so easily. ದಿ ಕಿಂಗ್ ವಾಸ್ ವೆರಿ ಹ್ಯಾಪಿ. ರಾಜನಿಗೆ ಅತಿಯಾದ ಸಂತೋಷ ಆಯಿತು. ಯಾಕೆ? ಟು ಹ್ಯಾವ್ ಮೇಡ್ ಪೀಸ್ ವಿತ್ ಹಿಸ್ ಎನಿಮಿ. ಅವರ ವೈರಿಗಳ ಜೊತೆ ಒಂದು ಶಾಂತತೆಯನ್ನ ನಿರ್ಮಾಣ ಮಾಡಿದ್ದಕ್ಕೆ. ಪೀಸ್ ಅಂದರೆ ಶಾಂತಿ, ಶಾಂತಿಯುತವಾದ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಇಷ್ಟು ಹಗರವಾಗಿ ಸಾಧ್ಯ ಆಯಿತು ಅನ್ನೋದಕ್ಕೆ ರಾಜ ತುಂಬಾನೇ ಖುಷಿಯಾಗಿದ್ದ. ಆ್ಯಂಡ್ to have won him over as a friend. To have him to have won him over ಅಂದ್ರೆ ಅವರನ್ನ ಗೆದ್ದಿದ್ರು, ಅವರ ಗೆಳೆತನವನ್ನ ಗೆದ್ದಿದ್ರು. He not only forgave him but also promised to give back the man's property. ಅಷ್ಟಲ್ಲದೆ ರಾಜ ಆ ಮನುಷ್ಯನನ್ನ, ಗಾಯಗೊಂಡಿದ್ದ ಆ ಮನುಷ್ಯನನ್ನ ಕ್ಷಮಿಸಿ ಅವನ ಎಲ್ಲ ಆಸ್ತಿ ಪಾಸ್ತಿಗಳನ್ನ ಮರಳಿಸ್ತೀನಿ ಅಂತ ವಚನ ಕೊಡ್ತಾರೆ. ಲೀವಿಂಗ್ ದಿ wounded man, the king went out of the hut and looked around for the hermit. ಅವಾಗ ರಾಜ ಆ ಗಾಯಗೊಂಡಿದ್ದ ವ್ಯಕ್ತಿನ ಅಲ್ಲೇ ಬಿಟ್ಟು ಹೊರಗಡೆ ಹೋಗಿ ಆ ಸನ್ಯಾಸಿಯನ್ನ ಹುಡುಕ್ತಾರೆ. ದಿ ಕಿಂಗ್ ವೆಂಟ್ ಅಪ್ ಟು ದಿ hermit and said, ಅವಾಗ ಆ ಸನ್ಯಾಸಿ ಹತ್ರ ರಾಜ ಹೋಗಿ ಹೇಳ್ತಾರೆ, ಫಾರ್ ದಿ ಲಾಸ್ಟ್ ಟೈಮ್ ಐ ಬೆಗ್ ಯು ಟು ಆನ್ಸರ್ ಮೈ ಕ್ವಶನ್ಸ್ ವೈಸ್ ಮ್ಯಾನ್. ಒಂದು ಕೊನೆಯ ಸಾರ್ತಿ ನಾನು ನಿಮ್ಮ ಹತ್ರ ಬೇಡ್ಕೋತೀನಿ, ಏನನ್ನ? ನನ್ನ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಡಿ ಅಂತ ಬೇಡ್ಕೋತೀನಿ ಅಂತ ಹೇಳ್ತಾರೆ. ಅದಕ್ಕೆ ಹೆರ್ಮಿಟ್ ಸೆಡ್, ಯು ಹ್ಯಾವ್ ಆಲ್ರೆಡಿ ಬೀನ್ ಆನ್ಸರ್ಡ್. ನಿಮಗೆ ಈ ಪ್ರಶ್ನೆಗೆ ಉತ್ತರಗಳು ಸಿಕ್ಕಾಗಿದೆ. ಸೆಡ್ ದಿ ಹರ್ಮೆಟ್. ಯು ಹ್ಯಾವ್ ಆಲ್ರೆಡಿ ಬೀನ್ ಆನ್ಸರ್ಡ್, ಸೆಡ್ ದಿ ಹರ್ಮೆಟ್. ಹೌ ಹ್ಯಾವ್ ಐ ಬೀನ್ ಆನ್ಸರ್ಡ್? ವಾಟ್ ಡು ಯು ಮೀನ್? ನನ್ನ ಪ್ರಶ್ನೆಗಳಿಗೆ ಉತ್ತರಗಳನ್ನ ಹೇಗೆ ಕೊಡಲಾಗಿದೆ, ಏನು ನಿಮ್ಮ ಅರ್ಥ ಅಂತ ರಾಜ ಕೇಳ್ತಾನೆ. 9ನೇ ಪ್ಯಾರಾಗ್ರಾಫ್ನಲ್ಲಿ ಡೂ ಯು ನಾಟ್ ಸಿ, ನಿನಗೆ ಕಾಣ್ತಾ ಇಲ್ವಾ? ರಿಪ್ಲೈಡ್ ದಿ ಹರ್ಮೆಟ್, ಇಫ್ ಯು ಹ್ಯಾಡ್ ನಾಟ್ ಪಿಟಿಡ್ ಮೈ ವೀಕ್ನೆಸ್ ಎಸ್ಟರ್ಡೇ and had not dug these beds for me, you would have gone away. Then that man would have attacked you. So the most important time was when you were digging the beds. And I was the most important man. And to do me good was your most important business. Later, when the man ran to us, the most important time was when you were caring for him, because if you had not dressed his wounds, he would have died without having made peace with you. So, he was the most important man, and what you did for him was your most important business ಅಂತ ಹೇಳ್ತಾರೆ. ದೊಡ್ಡ ಪ್ಯಾರಾಗ್ರಾಫ್ ಇದೆ, ಗಮನ ಕೊಟ್ಟು ಕೇಳಿ, ಅರ್ಥ ಆಗುತ್ತೆ. ವಿಡಿಯೋನ ಒಂದು ನಿಮಿಷ ರಿವೈಂಡ್ ಮಾಡ್ಕೊಂಡು ಕೇಳಿ. ನಾನೀಗ ಅರ್ಥ ಹೇಳ್ತೀನಿ. ಡು ಯು ನಾಟ್ ಸಿ, ನಿಮಗೆ ಕಾಣೋದಿಲ್ವಾ ಅಂತ ಆ ಸನ್ಯಾಸಿ ಹೇಳ್ತಾನೆ. ಇಫ್ ಯು ಹ್ಯಾಡ್ ನಾಟ್ ಪಿಟೀಡ್, ನೀನು ನನ್ನ ಮೇಲೆ ನನ್ನ ದೌರ್ಬಲ್ಯತೆಯ ಬಗ್ಗೆ ಕರುಣೆ ತೋರಿಸಿ
ಆ ಗುಂಡಿಗಳನ್ನ ತೆಗೆಯೋದಕ್ಕೆ, ಅಡ್ಡೋದಕ್ಕೆ, ಗುಂಡಿಗಳನ್ನ ತೋಡೋದಕ್ಕೆ ನೀನು ಸಹಾಯ ಮಾಡಿದ್ದಿಲ್ಲ ಅಂದ್ರೆ ನೀನು ಇಲ್ಲಿಂದ ಮರಳಿ ಹೋಗಿರ್ತಿದ್ದಿ. If you had not pitied my weakness yesterday and had not dug these beds for me, you would have gone away. ಹೊರಟೋಗಿರ್ತಿದ್ದಿ. Then that man would have attacked you. ಆ ಮನುಷ್ಯ ನಿನ್ನ ಮೇಲೆ ಆಕ್ರಮಣ ಮಾಡಿರ್ತಿದ್ದ. So the most important time was when you were digging the beds. ಆ ಗುಂಡಿಗಳನ್ನು ತೋಡಬೇಕಾದ್ರೆ ನೀನೇನೋ ಸಮಯ ಕಳೆದೋ ಆ ಸಮಯ ಅವಾಗಿನ ಸಂದರ್ಭಕ್ಕೆ ತುಂಬಾನೇ ಮುಖ್ಯವಾದ ಸಮಯ ಆಗಿತ್ತು. ಆ್ಯಂಡ್ ಐ ವಾಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾನ್. ನೀನು ಆ ಸಮಯವನ್ನ ಕಳೆದಿದ್ದು ನನ್ನ ಜೊತೆ. ಅದಕ್ಕೆ ಆ ಸಂದರ್ಭದಲ್ಲಿ ನಾನು ಅತಿ ಮುಖ್ಯವಾದ ಮನುಷ್ಯ ಆಗಿದ್ದೆ. ಆ್ಯಂಡ್ ಟು ಡೂ ಮೀ ಗುಡ್, ನನಗೋಸ್ಕರ ಒಳ್ಳೆಯದನ್ನ ಮಾಡೋ ಒಂದು ವಿಷಯ ಆ ಸಂದರ್ಭದ ಅತಿ ಮುಖ್ಯವಾದ ಕೆಲಸ ಆಗಿತ್ತು. ಅದೇ ತರ ಮುಂದೆ ಹೇಗೆ ನೀನು ಆ ಮನುಷ್ಯನನ್ನ ಬದುಕಿಸಿದೆಯೋ ಆ ಕೆಲಸನೂ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಅಂತ ಹೇಳ್ತಾರೆ. ಈಗ ಪ್ಯಾರಾಗ್ರಾಫ್ನ ಮತ್ತೆ ನೀವು ರಿಪೀಟ್ ಮಾಡಿ ಓದಿ ನೋಡು. ಎಸ್ ಸ್ಟೂಡೆಂಟ್ಸ್, ಸೊ ಪ್ಯಾರಾಗ್ರಾಫ್ನ ಓದಿದ್ರ ನೀವು. ಲೇಟರ್ ವೆನ್ ದ ಮ್ಯಾನ್ ರ್ಯಾನ್ ಟು ಅಸ್, ಆ ನಂತರ ಆ ಮನುಷ್ಯ ನಮ್ಮ ಹತ್ರ ಓಡಿ ಬಂದಾಗ, ಆ ಮನುಷ್ಯ ತುಂಬಾ ಇಂಪಾರ್ಟೆಂಟ್ ಮನುಷ್ಯ, ಮುಖ್ಯವಾದ ವ್ಯಕ್ತಿಯಾಗಿದ್ದ. ಆ ಸಂದರ್ಭದಲ್ಲಿ ನೀನು ಅವನ ಸೇವೆ ಮಾಡಿದೆ, ಅವನ ಗಾಯಗಳಿಂದ ನೀನು ಅವನನ್ನ ಬದುಕಿಸಿದೆ. ಅದು ತುಂಬಾನೇ ಮುಖ್ಯವಾದ ಕೆಲಸ ಆಗಿತ್ತು. ಅವನ ಜೊತೆ ನೀನು ಕಳೆದ ಸಮಯ ತುಂಬಾನೇ ಮುಖ್ಯವಾದ ಸಮಯ ಆಗಿತ್ತು ಅಂತ ಹೇಳ್ತಾನೆ. 10ನೇ ಪ್ಯಾರಾಗ್ರಾಫ್ನಲ್ಲಿ ರಿಮೆಂಬರ್ ದೆನ್ ದೇರ್ ಇಸ್ ಓನ್ಲಿ ಒನ್ ಟೈಮ್ ದಟ್ ಈಸ್ ಇಂಪಾರ್ಟೆಂಟ್, ದಟ್ ಟೈಮ್ ಈಸ್ ನೌ. ನೆನಪಿಡಿ, ಎಲ್ಲಕ್ಕಿಂತ ಮುಖ್ಯವಾದ ಸಮಯ ಇದೀಗ, ರೈಟ್ ನೌ. ಈ ಕ್ಷಣ ಅತಿ ಮುಖ್ಯವಾದ ಸಮಯ. ಯಾವುದೇ ಕೆಲಸ ಮಾಡೋದಕ್ಕೆ, ಒಳ್ಳೆ ಕೆಲಸ ಮಾಡೋದಕ್ಕೆ ಈ ಕ್ಷಣಕ್ಕಿಂತ ಒಳ್ಳೆಯ ಕ್ಷಣ ಬೇರೆ ಯಾವುದೂ ಇರಲ್ಲ ಅಂತ ಹೇಳ್ತಾರೆ. ಇಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಬಿಕಾಸ್ ಇಟ್ ಈಸ್ ದಿ ಓನ್ಲಿ ಟೈಮ್ ವಿ ಹ್ಯಾವ್ ಎನಿ ಪವರ್ ಟು ಆ್ಯಕ್ಟ್. ಇದು ಅತಿ ಪ್ರಮುಖವಾದ ಮುಖ್ಯವಾದ ಸಮಯ ಯಾವುದು? ಈ ಕ್ಷಣ. ಯಾಕಂದ್ರೆ ನಾವು ಏನಾದರೂ ಕೆಲಸ ಮಾಡ್ಬೇಕಂದ್ರೆ ಅದು ಈ ಕ್ಷಣದಲ್ಲೇ ಮಾತ್ರ ಸಾಧ್ಯ. ಫ್ಯೂಚರ್ನಲ್ಲಿ ಸಾಧ್ಯ ಇಲ್ಲ. ನಾವು ಸಮಯದಲ್ಲಿ ಮುಂದೆ ಹೋಗಿ ಕೆಲಸ ಮಾಡಿ ಬರೋಕ್ಕೂ ಆಗಲ್ಲ, ಸಮಯದಲ್ಲಿ ಹಿಂದೆ ಹೋಗಿ ಮಾಡಿದ ಕೆಲಸನ ತಪ್ಪಿಸಿ ಬರೋದಕ್ಕೂ ಆಗಲ್ಲ. ಅದಕ್ಕೆ ಈ ಕ್ಷಣ, ನೌ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಅಂತ ಹೇಳ್ತಾರೆ. ದಿ ಮೋಸ್ಟ್ ನೆಸೆಸರಿ ಪರ್ಸನ್ ಈಸ್ ದ ಪರ್ಸನ್ ಯು ಆರ್ ವಿತ್ ಆಟ್ ಅ ಪರ್ಟಿಕ್ಯುಲರ್ ಮೂಮೆಂಟ್. ಆ ಒಂದು ಸಂದರ್ಭದಲ್ಲಿ ನೀವು ಯಾವ ಮನುಷ್ಯರ ಜೊತೆ ಇರ್ತೀರೋ ಆ ಮನುಷ್ಯನೇ ಆ ಸಂದರ್ಭದ ಅತಿ ಮುಖ್ಯ ಮನುಷ್ಯ ಆಗಿರ್ತಾನೆ. ಆ ಸಂದರ್ಭ ನಿಮ್ಮ ಜೀವನದಲ್ಲಿನ ಆ ಸಂದರ್ಭದಲ್ಲಿರೋ ಆ ಮನುಷ್ಯ ಆ ಸಂದರ್ಭಕ್ಕೆ ತಕ್ಕಂತೆ ಅತಿ ಮುಖ್ಯವಾದ ಮನುಷ್ಯ ಆಗಿರ್ತಾನೆ ಹೊರತು ಬೇರೆ ಯಾರು ಆಗಲ್ಲ. ದಿ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್ ಈಸ್ ಟು ಡೂ ದ್ಯಾಟ್ ಪರ್ಸನ್ ಗುಡ್. ಆ ಮನುಷ್ಯನಿಗೆ ಒಳ್ಳೆಯ ಕೆಲಸ ಮಾಡೋದೇ ನಿಮ್ಮ ಅತಿ ಮುಖ್ಯವಾದ ಕೆಲಸ ಆಗಿರುತ್ತೆ, ವ್ಯವಹಾರ ಆಗಿರುತ್ತೆ ಆ ಕ್ಷಣಕ್ಕೆ ಅಂತ ಆ ಸನ್ಯಾಸಿ ಹೇಳ್ತಾರೆ. ಬಿಕಾಸ್ ವಿ ಆರ್ ಸೆಂಟ್ ಇನ್ ಟು ದಿಸ್ ವರ್ಲ್ಡ್ ಫಾರ್ ದಿ ಪರ್ಪಸ್ ಅಲೋನ್. ಈ ಒಂದೇ ಒಂದು ಕಾರಣಕ್ಕೆ, ಅಂದ್ರೆ ಈ ಕ್ಷಣವನ್ನ ನಾವು ಉಪಯೋಗ ಮಾಡ್ಕೊಳ್ಳೋದಕ್ಕೆ, ಈ ಕ್ಷಣದಲ್ಲಿ ನಮ್ಮ ಜೊತೆಗಿದ್ದವರಿಗೆ ಒಳ್ಳೆಯದನ್ನ ಮಾಡೋದಕ್ಕೆ, ಈ ಕಾರಣದಿಂದ ಮಾತ್ರ ನಮ್ಮನ್ನ ಭೂಮಿಗೆ ದೇವರು ಕಳಿಸಿದ್ದಾನೆ ಅಂತ ಆ ಸನ್ಯಾಸಿ ಉತ್ತರ ಕೊಡ್ತಾನೆ. ಚೆಕ್ ಯುವರ್ ಕಾಂಪ್ರಿಹೆನ್ಷನ್ ಅಲ್ಲಿ ಪ್ರಶ್ನೆಗಳಿದ್ದಾವೆ. 1ನೇ ಪ್ರಶ್ನೆ,
What did the king promise the man? What did the king promise the man? The king promised to give back the man his property ಅಂತ ಉತ್ತರ ಬರೀತೀರಾ. ಎರಡನೆಯ ಪ್ರಶ್ನೆ. The hermit said that the king had been answered. If you agree, what was the answer to the first question? ಉತ್ತರ ಗಮನ ಕೊಟ್ಟು ಕೇಳಿ. The hermit said that the king had been answered. We agree with his point of view. The first question of the king was, what is the right time to begin something? If the king had not pitied the hermit's weakness and had not dug those beds for him, he would have gone away. Then that bearded man would have attacked him. So the most important time was when the king was digging. In another incident, the most important time was when the king was caring for the wounded man. ಅಂತ ಉತ್ತರ ಬರೀತೀರಾ. ಮೂರನೇ ಪ್ರಶ್ನೆ. Why did the hermit say that he was the most important man? ಉತ್ತರ ಗಮನ ಕೊಟ್ಟು ಕೇಳಿ. King took pity on hermit and spent a whole day with him digging the beds in digging the beds. If he had not dug those beds for him, he would have gone away. Then the enemy then the enemy of the king would have killed him. The king later saved his life. The most important person is the person that we are with right now at any particular moment. So Hermit said that he was the most important man at that moment. ನಾಲ್ಕನೇ ಪ್ರಶ್ನೆ. According to the hermit, now is the most important time. Why? ಆ ಸನ್ಯಾಸಿಯ ಪ್ರಕಾರ ಈ ಕ್ಷಣ ತುಂಬಾನೇ ಮುಖ್ಯವಾದ ಕ್ಷಣ ಅಂತ ಹೇಳ್ತಾರೆ. ಯಾಕೆ? ಉತ್ತರ ಹೀಗಿದೆ ಕೇಳಿ. According to the hermit, now is the most important time because there is only one time that is the most important, and the now is the only time in our life where we can act upon something. The digging of the beds by the king was not only time that he was the most important because it saved him from the bearded man's attack. Secondly, the king's caring of the wound of the bearded man was the only time that was most important because his caring saved his life as well as brought peace between these enemies ಅಂತ ಉತ್ತರ ಬರೀತೀರಾ. ಮುಂದಿನ ಪ್ರಶ್ನೆ, ಐದನೇ ಪ್ರಶ್ನೆ. What according to the hermit was the most important business? ಉತ್ತರ ಗಮನ ಕೊಟ್ಟು ಕೇಳಿ. According to the hermit, the most important business was the king's digging the beds for the hermit and carrying the wounded bearded man. These are considered as the most important business to do good for the person we are in that moment ಅಂತ ಉತ್ತರ. ಮುಂದೆ ಗ್ಲೋಸರಿನಲ್ಲಿ ಒಂದಿಷ್ಟು ಶಬ್ದಗಳ ಅರ್ಥಗಳಿದ್ದಾವೆ. ಏನಿದಾವೆ? ಮೊದಲನೇದು ಮೆಸೆಂಜರ್. ಮೆಸೆಂಜರ್ ಅಂದ್ರೆ ಸಂದೇಶ ತಗೊಂಡು ಹೋಗೋದು. ಅ ಪರ್ಸನ್ ಕ್ಯಾರಿಯಿಂಗ್ ಅ ಮೆಸೇಜ್. ಕೌನ್ಸಿಲ್ ಅಂದ್ರೆ ಅ ಗ್ರೂಪ್ ಆಫ್ ಪೀಪಲ್ ಚೂಸನ್ ಟು ಅಡ್ವೈಸ್. ಹೆರ್ಮಿಟ್ ಅಂದ್ರೆ ಸನ್ಯಾಸಿ. ವುಡ್ಸ್ ಅಂದ್ರೆ ಕಾಡು. ಅಫೇರ್ಸ್ ಅಂದ್ರೆ ವ್ಯವಹಾರಗಳು. ಬೆಡ್ ಅಂದ್ರೆ ಸ್ಮಾಲ್ ಪ್ಯಾಚ್ ಆಫ್ ಅ ಗ್ರೌಂಡ್ ಫಾರ್ ಪ್ಲಾಂಟ್ಸ್. ಸ್ಪೇಡ್ ಅಂದ್ರೆ ಟೂಲ್ ಫಾರ್ ಡಿಗ್ಗಿಂಗ್. ಸಲಿಕೆ. ಫೇಂಟೆಡ್ ಅಂದ್ರೆ
ಮೂರ್ಛೆ ಹೋಗು, ಲಾಸ್ಟ್ ಕಾನ್ಷಿಯಸ್ನೆಸ್, ಸೀಸ್ಡ್ ಅಂದರೆ ವಶಪಡಿಸಿಕೊಳ್ಳು, ಟುಕ್ ಬೈ ಫೋರ್ಸ್, ಫೇತ್ಫುಲ್ ಅಂದರೆ ನಂಬಿಗಸ್ತ, ಲಾಯಲ್ ನಿಜವಾದ ಅಂತ ಅರ್ಥ, ಫೆಟಲಿ ಅಂದರೆ ಸೀರಿಯಸ್ಲಿ ಮಾರಣಾಂತಿಕವಾಗಿ ಅಂತ ಅರ್ಥ. ವೊಕ್ಯಾಬ್ಯುಲರಿ ಸೆಕ್ಷನ್ನಲ್ಲಿ ಸ್ಟಡಿ ದಿ ವರ್ಡ್ಸ್. V1. Each of the following sentences has two blanks. Fill in the blanks with the appropriate form of the words given in the brackets. ಇಲ್ಲಿ ಕೊಟ್ಟಿರೋ ಪ್ರತಿಯೊಂದು ಪ್ರಶ್ನೆಯಲ್ಲೂ ಎರಡು ಬಿಟ್ಟ ಸ್ಥಳಗಳಿದ್ದಾವೆ. ಎರಡು ಬಿಟ್ಟ ಸ್ಥಳಗಳನ್ನು ನೀವು ಬ್ರಾಕೆಟ್ನಲ್ಲಿ ಕೊಟ್ಟಿರುವ ಶಬ್ದಗಳಿಂದ ತುಂಬಬೇಕು. ಆ ಶಬ್ದಗಳು ಅದಕ್ಕೆ ತಕ್ಕದಾದಂಥ ಒಂದು ಕಾಲದಲ್ಲಿರಬೇಕು. ಅಂದರೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲದಲ್ಲಿರುವ ಈ ಶಬ್ದಗಳು ಅಂದರೆ ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ಗೆ ಕರೆಕ್ಟಾಗಿ ನೀವು ಹೊಂದಿಸಿ ಈ ಬಿಟ್ಟ ಸ್ಥಳಗಳನ್ನು ತುಂಬಬೇಕು. ಶಬ್ದಗಳನ್ನು ಬ್ರಾಕೆಟ್ನಲ್ಲಿ ಕೊಟ್ಟಿದ್ದಾರೆ. ಉದಾಹರಣೆ ಒಂದನ್ನು ಕೊಟ್ಟಿದ್ದಾರೆ. ಶಂಕರ್ ಹ್ಯಾಸ್ ಪ್ರಾಮಿಸ್ಡ್ ಟು ಹೆಲ್ಪ್ ಮೀ. ಡು ಯು ಥಿಂಕ್ ಹಿ ವಿಲ್ ರಿಮೆಂಬರ್ ಹಿಸ್ ಪ್ರಾಮಿಸ್? ಇಲ್ಲಿ ಪ್ರಾಮಿಸ್ ಅನ್ನೋ ಒಂದೇ ಒಂದು ಶಬ್ದವನ್ನು ಎರಡು ಸರ್ತಿ ಉಪಯೋಗ ಮಾಡಿದ್ದಾರೆ. ಹೀಗೆ ಒಂದು ಭೂತಕಾಲದಲ್ಲಿ, ಒಂದು ವರ್ತಮಾನ ಕಾಲದಲ್ಲಿ. ಅದೇ ಥರ ಮೊದಲನೇ ಪ್ರಶ್ನೆ ಹೇಗೆ ಬರೀತೀರಾ? ದಿ ಜಡ್ಜ್ ಸೆಡ್ ದ್ಯಾಟ್ ಓನ್ಲಿ ಫ್ರೆಶ್ ಎವಿಡೆನ್ಸ್ ವುಡ್ ಮೇಕ್ ಹಿಮ್ ಚೇಂಜ್ ಹಿಸ್ ಜಡ್ಜ್ಮೆಂಟ್. ಇಲ್ಲಿ ಜಡ್ಜ್ JUDGE ಜಡ್ಜ್ ಅಂದರೆ ನ್ಯಾಯಾಧೀಶರು. ಇಲ್ಲಿ ಜಡ್ಜ್ ಅನ್ನೋ ಶಬ್ದವನ್ನು ಜಡ್ಜ್ಮೆಂಟ್ JUDGEMENT ಅಂತ ಬರೀತೀರಾ. I didn't notice any serious difference of opinion among the debaters, although they differ from one another over small points. ಡಿಫ್ರೆಂಟ್ ಮತ್ತು ಡಿಫರ್. ಇಲ್ಲಿ ಬರೆಯೋ ಉತ್ತರ ಡಿಫರೆಂಟ್. DIFFERENT ಡಿಫರೆಂಟ್. ಇಲ್ಲಿ ಬರೆಯೋ ಉತ್ತರ ಡಿಫರ್ ಆಗೇ ಇರುತ್ತೆ. DIFFER. ಅದೇ ಥರ ಮುಂದೆ ಇಟ್ಸ್ ಫೇರ್ಲಿ ಸಿಂಪಲ್ ಕ್ವಶನ್ ಟು ಆನ್ಸರ್, ಬಟ್ ವಿಲ್ ಹಿ ಎಕ್ಸೆಪ್ಟ್ ಮೈ ಆನ್ಸರ್ ಆಸ್ ಫೈನಲ್. ಈ ಪ್ರಶ್ನೆಗೆ ಉತ್ತರ ಆನ್ಸರ್ ಆಗೇ ಇದೆ. ಇಲ್ಲೂ ಆನ್ಸರ್ ಬರುತ್ತೆ, ಇಲ್ಲೂ ಆನ್ಸರ್ ಬರುತ್ತೆ. ಯಾವುದೇ ಟೆನ್ಸ್ ಡಿಫ್ರೆನ್ಸಸ್ ಆಗಲ್ಲ. ಮುಂದೆ ನಾಲ್ಕನೇ ಪ್ರಶ್ನೆ. ಹರ್ಮಿಟ್ಸ್ ಆರ್ ವೈಸ್ ಮೆನ್. ಹೌ ದೇ ಅಕ್ವೈರ್ ದೇರ್ ವಿಸ್ಡಮ್ ನೋ ಒನ್ ಕ್ಯಾನ್ ಟೆಲ್. ಹರ್ಮಿಟ್ಸ್ ಆರ್ ವೈಸ್ ಮೆನ್. ಹೌ ದೇ ಅಕ್ವೈರ್ ದೇರ್ ವಿಸ್ಡಮ್ no one can tell. It isn't necessary that necessity should always be the mother of invention. ಮೊದಲನೇದು ನೆಸೆಸರಿ. NECESSARY. ನೆಸೆಸಿಟಿ. NECESSITY. The committee has decided to make Jagdish captain of the team. The decision is likely to please everyone. The committee has decided. DECIDED. The decision. DECISION. The decision is likely to please everyone. Asking for forgiveness is as noble as willingness to forgive. Asking for forgiveness. Forgiveness. FORGIVENESS is as noble as willingness to forgive ಅಂತ ಉತ್ತರ ಬರೀತೀರಾ. Fill in the blanks using the phrases given in the brackets. Look up dictionary if necessary.
ಕೆಳಗೆ ಒಂದಿಷ್ಟು ಬಿಟ್ಟ ಸ್ಥಳಗಳನ್ನು ತುಂಬಬೇಕು. ಇಲ್ಲಿ ಮೇಲೆ ಬ್ರಾಕೆಟ್ನಲ್ಲಿ ನಿಮಗೆ ಶಬ್ದಗಳನ್ನು ಕೊಟ್ಟಿದ್ದಾರೆ. ದಿ ಓಲ್ಡ್ ಮ್ಯಾನ್, ದಿ ಓಲ್ಡ್ ಫಾದರ್ looked very his mischievous son looked very of his mischievous son. His the son was known for his bad deeds. KNOWN, known for his bad deeds everywhere. He was so tired of his son's misdeeds that often there used to be bitter quarrels between them. The old man decided not to care for him anymore. One day, the son was knocked down by a speeding vehicle. His condition was so serious that the father decided to make peace with his son. He poured all he had on the treatment of his son. He looked after him, in such way that the son came round. ವೆರಿ ಸೂನ್ ಅಂತ ಈ ಬಿಟ್ಟ ಸ್ಥಳಗಳನ್ನ ತುಂಬ್ತೀರಾ. ಲ್ಯಾಂಗ್ವೇಜ್ ಇನ್ ಯೂಸ್. ಲುಕ್ ಎಟ್ ದಿ ಫಾಲೋಯಿಂಗ್ ಸೆಂಟೆನ್ಸಸ್ ದಟ್ ಅಪಿಯರ್ ಇನ್ ದಿ ಸ್ಟೋರಿ. ಐ ವಾಸ್ ಸೀನ್ ಬೈ ಯುವರ್ ಮೆನ್. You have been answered. The sentences above are in passive voice form. The passive form is employed when the work done is to be given more importance than the person who has done the work. Passive voice ಅಂದ್ರೆ ಇಲ್ಲಿ ಕ್ರಿಯೆಗೆ ಹೆಚ್ಚಿನ ಮಹತ್ವ ಇರುತ್ತೆ. ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸಸ್ ಅಲ್ಲಿ ಕ್ರಿಯೆಗೆ, ನಡೆದ ಘಟನೆಗೆ ಜಾಸ್ತಿ ಮಹತ್ವ ಇರುತ್ತೆ ಹೊರತು ಅದನ್ನ ಮಾಡಿದವರಿಗೆ ಹೆಚ್ಚಿನ ಮಹತ್ವ ಇರಲ್ಲ. The sentences in passive voice form can be changed into active voice form, affecting some changes. Here are some examples. Passive voice ನಲ್ಲಿರೋ ವಾಕ್ಯಗಳನ್ನ ಆಕ್ಟಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡಬಹುದು ಆರಾಮಾಗಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಾಡೋದಕ್ಕೆ. ಇದ್ರ ಬಗ್ಗೆ ಗ್ರಾಮರ್ ಸೀರೀಸ್ನಲ್ಲಿ ತುಂಬಾ ಡೀಪ್ ಆಗಿ ಅಭ್ಯಾಸ ಮಾಡಿದ್ದೇವೆ. ಆದ್ರೂ ಇಲ್ಲಿ ಒಂದೆರಡು ಉದಾಹರಣೆಗಳನ್ನ ನೋಡೋಣ. ಮೈ ಮದರ್ ಆನ್ಸರ್ಡ್ ಆಲ್ ದಿ ಕ್ವಶನ್ಸ್ ಕರೆಕ್ಟ್ಲಿ. ಇದು ಆಕ್ಟಿವ್ ವಾಯ್ಸ್. ಆಲ್ ದ ಕ್ವಶನ್ಸ್ ವೇರ್ ಆನ್ಸರ್ಡ್ ಕರೆಕ್ಟ್ಲಿ ಬೈ ಮೈ ಮದರ್. ಇದು ಪ್ಯಾಸಿವ್ ವಾಯ್ಸ್. ಯಾಕಂದ್ರೆ ಇಲ್ಲಿ ತಾಯಿ ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ರು ಅನ್ನೋದನ್ನ ಎಂಫಸೈಸ್ ಮಾಡ್ತಾ ಇದ್ದಾರೆ, ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ, ಅದಕ್ಕೆ ಹೆಚ್ಚಿನ ಮಹತ್ವ ಕೊಡ್ತಾ ಇದ್ದಾರೆ. ತಾಯಿಗೆ ಮಹತ್ವ ಕೊಟ್ಟು ಹೇಳೋ ಮಾತುಗಳು ಅಂದ್ರೆ ಅಲ್ಲಿ ಆ ಸನ್ನಿವೇಶದಲ್ಲಿದ್ದ ವ್ಯಕ್ತಿಗೆ ಮೇಲೆ ಹೆಚ್ಚಿನ ಮಹತ್ವ ಇರೋ ವಾಕ್ಯಗಳನ್ನ ಆಕ್ಟಿವ್ ವಾಯ್ಸ್ ಅಂತ ಹೇಳ್ತಾರೆ. ನಡೆದ ಘಟನೆಯ ಮೇಲೆ ಹೆಚ್ಚಿನ ಮಹತ್ವ ಕೊಡುವ ವಾಕ್ಯಗಳನ್ನ ಪ್ಯಾಸಿವ್ ವಾಯ್ಸ್ ಅಂತ ಹೇಳ್ತಾರೆ. ಇಲ್ಲಿ ಉದಾಹರಣೆ, ನನ್ನ ತಾಯಿ ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿದರು. ಇಲ್ಲಿ ನನ್ನ ತಾಯಿ ಅನ್ನೋ ಒಂದು ವ್ಯಕ್ತಿಯಿಂದ ಶುರು ಆಗ್ತಾ ಇರೋ ವಾಕ್ಯ ಇದು ಆಕ್ಟಿವ್ ವಾಯ್ಸ್ ಆಗಿದೆ. ಆದ್ರೆ ಇಲ್ಲಿ ಇದನ್ನ ನೀವು ನಡೆದ ಘಟನೆ ಅಥವಾ ಕ್ರಿಯೆಗೆ ಹೆಚ್ಚಿನ ಮಹತ್ವ ಕೊಟ್ರೆ ಹೇಗೆ ಬರೀತೀರಾ? ಆಲ್ ದಿ ಕ್ವಶನ್ಸ್ ವೇರ್ ಆನ್ಸರ್ಡ್ ಕರೆಕ್ಟ್ಲಿ ಅಂದ್ರೆ
ಎಲ್ಲಾ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಸಿಕ್ಕಿತು ಅನ್ನೋದಕ್ಕೆ ಮಹತ್ವ ಕೊಡ್ತಾ ಇದ್ದೀರಾ. ಬೈ ಮೈ ಮದರ್ ಅನ್ನೋ ಮಹತ್ವವನ್ನ ಇಲ್ಲಿ ಕೊಡ್ತಾ ಇಲ್ಲ. ಅದಕ್ಕೆ ಇದು ಪ್ಯಾಸಿವ್ ವಾಯ್ಸ್ ಆಗಿರುತ್ತೆ. ಚೇಂಜಿಂಗ್ ಇಂಟರೋಗೇಟಿವ್ ಸೆಂಟೆನ್ಸಸ್ ಫ್ರಮ್ ಆಕ್ಟಿವ್ ವಾಯ್ಸ್ ಟು ಪ್ಯಾಸಿವ್ ವಾಯ್ಸ್. ಬರೀ ನೀವು ಅಸರ್ಟಿವ್ ಇಂಪೆರೇಟಿವ್ ಮತ್ತು ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್ ಅನ್ನ ಅಷ್ಟೇ ಆಕ್ಟಿವ್ನಿಂದ ಪ್ಯಾಸಿವ್ನಿಂದ ಆಕ್ಟಿವ್ ಮಾಡೋದಕ್ಕೆ ಸಾಧ್ಯ ಅಲ್ಲ. ಜೊತೆಗೆ ನೀವು ಪ್ರಶ್ನಾರ್ಥಕ ವಾಕ್ಯಗಳು ಇಂಟರೋಗೇಟಿವ್ ಸೆಂಟೆನ್ಸಸ್ ಅನ್ನ ಕೂಡ ನೀವು ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಕನ್ವರ್ಟ್ ಮಾಡಲು ಸಾಧ್ಯ. ಒಂದು ಉದಾಹರಣೆ, ಹೂ ಬಿಲ್ಟ್ ದಿ ತಾಜ್ ಮಹಲ್. ಇಲ್ಲಿ ಯಾರು ತಾಜ್ ಮಹಲ್ ಅನ್ನ ಕಟ್ಟಿದರು ಅನ್ನೋದನ್ನ ಎಂಫಸೈಸ್ ಮಾಡಲಾಗ್ತಾ ಇದೆ, ಮಹತ್ವ ಕೊಡಲಾಗ್ತಿದೆ. ಯಾರಿಗೆ? ಹೂ ಬಿಲ್ಟ್ ದಿ ತಾಜ್ ಮಹಲ್ ಅಂದ್ರೆ ಇದು ಆಕ್ಟಿವ್ ವಾಯ್ಸ್. ಇದನ್ನ ಇಲ್ಲಿ ತಾಜ್ ಮಹಲ್ ಕಟ್ಟಿದರು ಅನ್ನೋ ಒಂದು ಭಾಗಕ್ಕೆ ಮಹತ್ವ ಕೊಟ್ಟರೆ ಹೇಗೆ ಬರೀಬಹುದು? ಬೈ ಹೂಮ್ ದಿ ತಾಜ್ ಮಹಲ್ ವಾಸ್ ಬಿಲ್ಟ್. ಬೈ ಹೂಮ್ ವಾಸ್ ದಿ ತಾಜ್ ಮಹಲ್ ಬಿಲ್ಟ್. ಆರ್ ಇದರ ಅರ್ಥ ತಾಜ್ ಮಹಲ್ ಯಾರಿಂದ ಕಟ್ಟಲ್ಪಟ್ಟಿತು? ತಾಜ್ ಮಹಲ್ ಅನ್ನ ಯಾರು ಕಟ್ಟಿದರು? ತಾಜ್ ಮಹಲ್ ಯಾರಿಂದ ಕಟ್ಟಲ್ಪಟ್ಟಿತು? ತಾಜ್ ಮಹಲ್ ಯಾರು ಕಟ್ಟಿದರು? ಇಲ್ಲಿ ಯಾರು ಕಟ್ಟಿದರು? ಉತ್ತರ ತಾಜ್ ಮಹಲ್ನ ಯಾರು ಕಟ್ಟಿದರು ಅವರ ಹೆಸರನ್ನ ಬರೀತೀರಾ. ಇಲ್ಲ ಅಂದ್ರೆ ಇದನ್ನ ಪ್ಯಾಸಿವ್ ವಾಯ್ಸ್ ಅಲ್ಲಿ ಮಾಡಿದ್ರೆ ತಾಜ್ ಮಹಲ್ ಯಾರಿಂದ ಕಟ್ಟಲ್ಪಟ್ಟಿತು? ಮಹತ್ವ ತಾಜ್ ಮಹಲ್ಗಿದೆ. ತಾಜ್ ಮಹಲ್ ಯಾರಿಂದ ಕಟ್ಟಲ್ಪಟ್ಟಿತು ಅಂತ. ಅದಕ್ಕೆ ಅವುಗಳನ್ನ ಪ್ಯಾಸಿವ್ ವಾಯ್ಸ್ ಅಂತ ಹೇಳ್ತಾರೆ. ಇದೇ ತರ ಚೇಂಜಿಂಗ್ ಇಂಪೆರೇಟಿವ್ ಸೆಂಟೆನ್ಸಸ್ ಫ್ರಮ್ ಆಕ್ಟಿವ್ ಟು ಪ್ಯಾಸಿವ್. ಕಿಕ್ ಆಲ್ ಆಫ್ ದೆಮ್ ಔಟ್. ಅಲ್ಲಿರೋ ಎಲ್ಲರನ್ನ ಒದ್ದು ಹೊರಗೂಡಿಸಿ. ಲೆಟ್ ಆಲ್ ಆಫ್ ದೆಮ್ ಬಿ ಕಿಕ್ಡ್ ಔಟ್ ಅಂದ್ರೆ ಪ್ಯಾಸಿವ್ ವಾಯ್ಸ್. ಇಲ್ಲಿ ಕಿಕ್ ಔಟ್ ನೀವು ಹೆಚ್ಚಿನ ಮಹತ್ವ ಕೊಡ್ತಿದ್ದೀರಾ. ಇಟ್ ಶುಡ್ ಬಿ ರಿಮೆಂಬರ್ಡ್ ದಟ್ ಅ ಪ್ಯಾಸಿವ್ ಫಾರ್ಮ್ ಹ್ಯಾಸ್ ಅ ಸ್ಪೆಸಿಫಿಕ್ ಏರಿಯಾ ಆಫ್ ಯೂಸ್. Attempt should not be made to change every sentence in the active form to passive form. The changes should always be sensible. ಎರಡೂ ವಾಕ್ಯಗಳಿಗೆ ಅರ್ಥ ಒಂದೇ ಇದ್ರೂ ಕೂಡ ಇಲ್ಲಿ ನೀವು ಒಂದು ಗಮನ ಏನು ಕೊಡ್ಬೇಕಂದ್ರೆ ಎಲ್ಲ ಆಕ್ಟಿವ್ ವಾಯ್ಸ್ ವಾಕ್ಯಗಳನ್ನ ಪ್ಯಾಸಿವ್ ವಾಯ್ಸ್ ವಾಕ್ಯದಲ್ಲಿ ಬರೆಯಲು ಸಾಧ್ಯ ಆದರೂ ಕೂಡ ಬರೀಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಸಂದರ್ಭಕ್ಕೆ ತಕ್ಕಂತೆ ವ್ಯಕ್ತಿಗೆ ಮಹತ್ವ ಕೊಡುವ ವಾಕ್ಯಗಳನ್ನ ನೀವು ಆಕ್ಟಿವ್ ವಾಯ್ಸ್ ನಲ್ಲಿ ಬರೀತೀರಾ. ಕ್ರಿಯೆಗೆ ಮಹತ್ವ ಕೊಡುವ ವಾಕ್ಯಗಳನ್ನ ನೀವು ಪ್ಯಾಸಿವ್ ವಾಯ್ಸ್ ನಲ್ಲಿ ಬರೀತೀರಾ. ಇದನ್ನ ಗಮನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಟಾಸ್ಕ್ 1, ರೀಡ್ ದಿ ಫಾಲೋಯಿಂಗ್ ನ್ಯೂಸ್ ಐಟಮ್ ದಟ್ ಅಪಿಯರ್ಡ್ ಇನ್ ನ್ಯೂಸ್ ಪೇಪರ್. ಕೆಳಗಡೆ ಒಂದು ನ್ಯೂಸ್ ಪೇಪರ್ ನಲ್ಲಿ ಬಂದಿರೋ ಒಂದು ನ್ಯೂಸ್ ಪ್ಯಾರಾಗ್ರಾಫ್ ನ ಕೊಟ್ಟಿದ್ದಾರೆ, ಓದಿ ಅಂತ ಹೇಳ್ತಾ ಇದ್ದಾರೆ. ಸಮ್ ರೋಗ್ಸ್ engaged in trafficking of children kidnapped a smart school-going boy. A few pedestrians saw the incident. They requested some youth standing nearby to save the boy. The youth who ran after the rogues saved the boy. The onlookers appreciated the bravery of the youth. Rewrite the above paragraph starting as under. A smart school-going boy was kidnapped by some rogues engaged ಅಂತ ಮುಂದೆ ಹೇಗೆ ಬರೀತೀರಾ? A smart school-going boy was kidnapped by some rogues engaged in trafficking of children. The incident was seen by few pedestrians. Some youth standing nearby was requested by them to save the boy. The boy was saved by the youth who ran after the rogues. The bravery of the youth who appreciated by the onlookers ಅಂತ ಬರೀತೀರಾ. ಟಾಸ್ಕ್ 2, ಕಂಪ್ಲೀಟ್ ದಿ ಪ್ಯಾರಾಗ್ರಾಫ್ ಯೂಸಿಂಗ್ ದಿ ಪ್ಯಾಸಿವ್ ಫಾರ್ಮ್ಸ್ ಆಫ್ ದಿ ವರ್ಬ್ಸ್ ಗಿವನ್ ಇನ್ ದಿ ಬ್ರಾಕೆಟ್ಸ್ ಅಂತ ಇದೆ. ಇಲ್ಲಿ ಬಿಟ್ಟ ಸ್ಥಳಗಳನ್ನ ಹೇಗೆ ತುಂಬ್ತೀರಾ? ದಿ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಈಸ್ ಅಬ್ಸರ್ವ್ಡ್ ಆನ್ June 5th every year. Millions of saplings are planted
by responsible citizens. Word over. In schools and colleges, students are given the task of picking all non-biodegradable materials like plastic. They are told how to keep the environment free from pollution. Task number 3. Collect a newspaper heading and find out whether they are in the active voice or passive voice. ನೀವು ಒಂದಿಷ್ಟು ವಾರ್ತಾಪತ್ರಿಕೆಗಳ ಮುಖ್ಯಾಂಶಗಳನ್ನು ನೋಡಿ ಅವು ಆಕ್ಟಿವ್ ವಾಯ್ಸ್ನಲ್ಲಿದ್ದಾವ ಪ್ಯಾಸಿವ್ ವಾಯ್ಸ್ನಲ್ಲಿದ್ದಾವ ಅಂತ ಗುರ್ತಿಡಿದು ಬರಿಬೇಕು ಅನ್ನೋ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. Read the following sentences that appear in this lesson. ಮೊದಲನೇದು, many wise men came to the king. They all answered his questions differently. Second sentence, some said the king must prepare a timetable. He should follow it strictly. Note that each of the statements given above contains two simple sentences. They have a subject and a finite verb. ಇಲ್ಲಿ ಮೇಲೆ ಕೊಟ್ಟಿರುವ ಎರಡು ವಾಕ್ಯಗಳು ಎರಡು ಸಣ್ಣ ಸಣ್ಣ ಸಾಧಾರಣವಾದ ವಾಕ್ಯಗಳಿಂದ ಕೂಡಿದ್ದಾಗಿವೆ. ಅವೆರಡರಲ್ಲೂ ದೇ ಹ್ಯಾವ್ ಅ ಸಬ್ಜೆಕ್ಟ್ ಅಂದರೆ ಒಬ್ಬ ಮನುಷ್ಯ ಇದ್ದಾನೆ ಅಥವಾ ತುಂಬ ಜನ ಮನುಷ್ಯರಿದ್ದಾರೆ. ಆ್ಯಂಡ್ ಅ ಫೈನೈಟ್ ವರ್ಬ್ ಅಂದರೆ ಒಂದು ಕ್ರಿಯಾಪದ, ನಿರ್ದಿಷ್ಟ ಕ್ರಿಯಾಪದ ಇದೆ. ದಿ ಟೂ ಸಿಂಪಲ್ ಸೆಂಟೆನ್ಸಸ್ ಇನ್ ಈಚ್ ಸೆಂಟೆನ್ಸಸ್ 1 and 2 can be combined as under. ಮೇಲೆ ಉದಾಹರಣೆಯಲ್ಲಿ ಕೊಟ್ಟಿರುವ ಎರಡು ವಾಕ್ಯಗಳನ್ನು ನೀವು ಜೋಡಿಸಿ ಬರೀಬಹುದು. ಜೋಡಿಸಿ ಬರೆಯೋದಕ್ಕೆ ನೀವು ಆ್ಯಂಡ್ ಅಥವಾ ಬಟ್ ಅನ್ನುವ ಎರಡು ಶಬ್ದಗಳ ಉಪಯೋಗದಿಂದ ಜೋಡಿಸಿ ಬರೆಯುವುದು. ಇಲ್ಲಿ ನೋಡಿ, ಈ ಮೊದಲನೇ ವಾಕ್ಯವನ್ನು ಜೋಡಿಸಿ ಹೀಗೆ ಬರೀತಾರೆ, ಈ ಎರಡನೇ ವಾಕ್ಯವನ್ನು ಜೋಡಿಸಿ ಹೀಗೆ ಬರೀತಾರೆ. ಹಾಗೆ ಮೊದಲನೇ ವಾಕ್ಯ, ಮೆನಿ ವೈಸ್ ಮೆನ್ ಕೇಮ್ ಟು ದಿ ಕಿಂಗ್ ಬಟ್ ದೇ ಆಲ್ ಆನ್ಸರ್ಡ್ ಹಿಸ್ ಕ್ವಶನ್ಸ್ ಡಿಫ್ರೆಂಟ್ಲಿ ಅಂತ ಬರೀತೀರಾ. ಎರಡನೇ ವಾಕ್ಯವನ್ನು, ಸಮ್ ಸೆಡ್ ದಿ ಕಿಂಗ್ ಮಸ್ಟ್ ಪ್ರಿಪೇರ್ ಅ ಟೈಮ್ ಟೇಬಲ್ ಆ್ಯಂಡ್ ಹೀ ಶುಡ್ ಫಾಲೋ ಇಟ್ ಸ್ಟ್ರಿಕ್ಟ್ಲಿ ಅಂತ ಹೀಗೆ ಎರಡು ವಾಕ್ಯಗಳನ್ನು ಸೇರಿಸಿ ಒಂದೇ ದೊಡ್ಡದಾದ ವಾಕ್ಯವನ್ನು ಮಾಡೋದು ಕಲಿತಾ ಇದ್ದೀರಾ. Sentences thus combined using coordinating conjunctions such as but and are compound sentences. ಈ ಥರ ನೀವು but ಮತ್ತು and ಅನ್ನೋ ಶಬ್ದಗಳನ್ನು ಉಪಯೋಗಿಸಿ ಒಟ್ಟಿಗೆ ಸೇರಿಸಿ ಬರೆದ ಎರಡು ವಾಕ್ಯಗಳನ್ನು ಏನಂತಾರೆ, ಕಂಪೌಂಡ್ ಸೆಂಟೆನ್ಸಸ್ ಅಂತ ಕರೀತಾರೆ. ಅ ಕಂಪೌಂಡ್ ಸೆಂಟೆನ್ಸ್ ಈಸ್ ಅ ಸೆಂಟೆನ್ಸ್ ಫಾರ್ಮ್ಡ್ ಫ್ರಾಮ್ 2 or more sample sentences. ಅಂದರೆ ಕಂಪೌಂಡ್ ಸೆಂಟೆನ್ಸ್ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸಾಧಾರಣ ವಾಕ್ಯಗಳನ್ನು ಕೂಡಿಸಿ ಮಾಡುವ ಒಂದು ದೊಡ್ಡ ವಾಕ್ಯಕ್ಕೆ ಕಂಪೌಂಡ್ ಸೆಂಟೆನ್ಸ್ ಅಂತ ಹೇಳ್ತಾರೆ. ನೋಟ್, ದಿ ಟೂ ಕ್ಲಾಸಸ್ forming the compound sentence must be related in meaning. It would not be logical to join two sentences with ಅನ್ರಿಲೇಟೆಡ್ ಮೀನಿಂಗ್ಸ್. ಅಂದರೆ ಜೋಡಿಸಿ ಬರೆದಂಥ ಎರಡು ವಾಕ್ಯಗಳು, ಸಾಧಾರಣ ವಾಕ್ಯಗಳು ಒಂದೇ ವಿಷಯಕ್ಕೆ ಸಂಬಂಧಪಟ್ಟದ್ದಾಗಿರಬೇಕು. ಆ ವಾಕ್ಯಗಳನ್ನು ಮಾತ್ರ ನೀವು ಕೂಡಿಸಿ ಬರೆದ್ರೆ ಒಂದು ಅರ್ಥ ಇರುತ್ತೆ. ಎರಡು ಬೇರೆ ಬೇರೆ ವಿಷಯಗಳ ಇರುವ ವಾಕ್ಯಗಳನ್ನು ಕೂಡಿಸಿ ಬರೆದು ಒಂದು ವಾಕ್ಯ ಮಾಡಿದರೆ ಆ ವಾಕ್ಯಕ್ಕೆ ಅರ್ಥ ಇರೋದಿಲ್ಲ. ನೋಟ್ ನಂಬರ್ 2, a coordinating conjunction is one of these 7 joining words for, and, nor, but, or, at, and, so ಅನ್ನೋ ಈ 7 1 2 3 4 5 6 7 ಈ 7 ಶಬ್ದಗಳಿಗೆ ಏನಂತಾರೆ, ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಅಂತ ಹೇಳ್ತಾರೆ.
ಇವುಗಳನ್ನ ಉಪಯೋಗಿಸಿ ನೀವು ಬೇರೆ ಬೇರೆ ಶಬ್ದಗಳನ್ನ ಬೇರೆ ಬೇರೆ ವಾಕ್ಯಗಳನ್ನ ಸೇರಿಸಿ ಒಂದೇ ವಾಕ್ಯ ಮಾಡಬಹುದು. ಯು ಕ್ಯಾನ್ ರಿಮೆಂಬರ್ ದಿ coordinating conjunction with the word fanboys. FANBOYS. Fanboys ಅಂದ್ರೆ F for, A for and, N for nor, B for but, O for or, Y for yet, S for so. Fanboys ಅನ್ನೋ ಈ ಒಂದು ಶಾರ್ಟ್ ಫಾರ್ಮ್ನಲ್ಲಿ ನೀವು ಇವುಗಳನ್ನು ನೆನಪಿಟ್ಕೋಬಹುದು. ಹೇಗೆ? FANBOYS. F ಅಂದರೆ ಫಾರ್, ಎ ಅಂದರೆ ಆ್ಯಂಡ್, ಎನ್ ಅಂದರೆ ನಾರ್, ಬಿ ಅಂದರೆ ಬಟ್, ಓ ಅಂದರೆ ಆರ್, ವೈ ಅಂದರೆ ಎಟ್, ಎಸ್ ಅಂದರೆ ಸೊ. ಹೀಗೆ ಫ್ಯಾನ್ ಬಾಯ್ಸ್ ಅಂತ ನೀವು ಈ ಕೋಆರ್ಡಿನೇಟಿಂಗ್ ಕಂಜಕ್ಷನ್ ಶಬ್ದಗಳನ್ನು ನೀವು ನೆನ್ಪಿಟ್ಕೋಬಹುದು. ಮುಂದೆ ಹಿಯರ್ ಆರ್ ಸಮ್ ಮೋರ್ ಎಕ್ಸಾಂಪಲ್ಸ್ ಆಫ್ ಕಂಪೌಂಡ್ ಸೆಂಟೆನ್ಸಸ್. ಕೆಳಗಡೆ ಒಂದಿಷ್ಟು ಕಂಪೌಂಡ್ ಸೆಂಟೆನ್ಸಸ್ಗಳ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಕಂಪೌಂಡ್ ಸೆಂಟೆನ್ಸಸ್ ಮತ್ತು ಸೆಂಟೆನ್ಸಸ್ ಇವುಗಳ ಬಗ್ಗೆ ಗ್ರಾಮರ್ ಸರಣಿಯಲ್ಲಿ ಆಲ್ರೆಡಿ ವಿಡಿಯೋ ಇದೆ, ನೋಡೋದನ್ನ ಮರೆಯೋಕೆ ಹೋಗ್ಬೇಡಿ. ಅದಕ್ಕಿಂತ ಮುಂಚೆ ಇಲ್ಲಿ ಕೊಟ್ಟಿರುವ ಈ ಕಂಪೌಂಡ್ ಸೆಂಟೆನ್ಸಸ್ಗಳನ್ನು ನೀವು ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಇಲ್ಲಿ FANBOYS, ಫ್ಯಾನ್ ಬಾಯ್ಸ್, ಫಾರ್ ಆ್ಯಂಡ್, ನಾರ್, ಬಟ್, ಆರ್, ಎಟ್, ಆ್ಯಂಡ್, ಸೊ ಈ ಕಾಂಜಕ್ಷನ್ಗಳನ್ನು ಹೇಗೆ ಉಪಯೋಗ ಮಾಡಿದ್ದಾರೆ, ಅವುಗಳ ಬದಲಿ ಬೇರೆ ಕಾಂಜಕ್ಷನ್ಸ್ಗಳನ್ನು ಉಪಯೋಗ ಮಾಡಿ ಈ ಎರಡು ವಾಕ್ಯಗಳ ಸೇರ್ಪಡೆ ಜೋಡಣೆ ಮಾಡೋದಕ್ಕೆ ಸಾಧ್ಯನಾ ಅಂತ ಪ್ರಯತ್ನ ಮಾಡಿ. ಸ್ಪೀಕ್ ವೆಲ್. ಇಲ್ಲಿ ಇಮ್ಯಾಜಿನ್ ಯು ಆರ್ ಅಬ್ದುಲ್, a resident of the historical Vijaypura city, and you meet James, a foreign tourist, in front of the Gol Gumbaj. You have the following conversation. Work in pairs, playing the roles of Abdul and James. ನೀವು ಅಬ್ದುಲ್ ಅಂತ ಅನ್ಕೊಳ್ಳಿ, ವಿಜಯಪುರದವರು ಅಬ್ದುಲ್ ಅಂತ ಅನ್ಕೊಳ್ಳಿ. ನೀವು ಒಬ್ಬ ಜೇಮ್ಸ್ ಅನ್ನೋ ಒಬ್ಬ ಫಾರಿನ್ ಇಂದ ಬಂದ ವಿದೇಶಿ ಪ್ರಜೆಯನ್ನ ಮೀಟ್ ಮಾಡ್ತೀರಾ, ಅವ್ರ ಜೊತೆ ಮಾತುಕತೆ ಹೀಗಿರುತ್ತೆ. ಇಲ್ಲಿ ಒಬ್ರು ಅಬ್ದುಲ್ ಆಗಬೇಕು, ಒಬ್ರು ಫಾರಿನರ್ ಆಗಬೇಕು. ಅವರ ಮಾತುಗಳನ್ನ ಹೀಗೆ ನೀವು ಓದಿ ಪ್ರಾಕ್ಟೀಸ್ ಮಾಡ್ತೀರಾ. ಪ್ರಾಕ್ಟೀಸ್ ರೈಟಿಂಗ್ ನಲ್ಲಿ ಡಿಸ್ಕಸ್ ಇನ್ ಗ್ರೂಪ್ ಅಂಡ್ ರೈಟ್ ಅ ಸ್ಟೋರಿ ಯೂಸಿಂಗ್ ಕ್ಲೂಸ್ ಗಿವನ್. ಕೆಳಗಡೆ ಒಂದಿಷ್ಟು ಕ್ಲೂಸ್ ಕೊಟ್ಟಿದ್ದಾರೆ, ಇವುಗಳನ್ನ ಉಪಯೋಗಿಸಿ ನೀವು ಒಂದು ಕಥೆಯನ್ನ ಬರೀಬೇಕು. ಅ ಸ್ಮಾಲ್ ಲೋನ್ಲಿ ರೈಲ್ವೆ ಸ್ಟೇಷನ್ ಆಫ್ ಅ ರಿಮೋಟ್ ವಿಲೇಜ್, bad winter night, dogs howling, no lights, a passenger waiting for the train. Train arrives, gets into the compartment. Only one traveler is there. He asks the new incumbent if he believed in ghosts. The man says no, and the other traveler disappears. ಈ ಥರ ಒಂದು ಈ ಕಥೆಯನ್ನ ನೀವು ಇಲ್ಲಿ ಕೊಟ್ಟಿರುವ ಈ ಶಬ್ದಗಳನ್ನ ಉಪಯೋಗಿಸಿ ಕಥೆಯನ್ನ ರಚನೆ ಮಾಡಿ ಬರೀಬೇಕು. ಇದರ ಉತ್ತರ, ಈ ಕಥೆಯನ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಬರೆದಿರ್ತೇನೆ, ಯಾಕಂದ್ರೆ ಇಲ್ಲಿ ಬರೆದು ತೋರಿಸೋದಕ್ಕೆ ಟೈಮ್ ಜಾಸ್ತಿ ಆಗುತ್ತೆ. ಆಲ್ರೆಡಿ ವಿಡಿಯೋ ಕೂಡ ತುಂಬಾನೇ ಉದ್ದ ಆಗಿ ಹೋಗಿದೆ. ಸೊ ಆ ಪ್ಯಾರಾಗ್ರಾಫ್ನ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಹುಡ್ಕೋಬಹುದು. ಸೆಲ್ಫ್ ಅಸೆಸ್ಮೆಂಟ್ ನಲ್ಲಿ ಇದು ಸೆಲ್ಫ್ ಅಸೆಸ್ಮೆಂಟ್, ಎಸ್ ನೋ ಟಿಕ್ ಮಾಡಿ ನಿಮ್ಮ ಅಸೆಸ್ಮೆಂಟ್ನ ನೀವು ಮುಗಿಸ್ಬೋದು. ಕೆಳಗಡೆ ಲಿಯೋ ಟಾಲ್ಸ್ಟಾಯ್ ಬಗ್ಗೆ ಕೊಟ್ಟಿದ್ದಾರೆ. ದಿ ರಷ್ಯನ್ ನಾವೆಲಿಸ್ಟ್ ಆ್ಯಂಡ್ ಮಾರಲ್ ಫಿಲಾಸಫರ್, ranks as one of the world's greatest writer. His War and Peace has been hailed as the greatest novel ever written. His ability to weave stories, his wonderful characters, and his narrative capabilities are appreciated in every part of the world, even to this day. ಲಿಯೋ ಟಾಲ್ಸ್ಟಾಯ್, ಕೌಂಟ್ ಲಿಯೋ ಟಾಲ್ಸ್ಟಾಯ್ ಅನ್ನೋರು ರಷ್ಯಾ ದೇಶದ ಒಬ್ಬ ಕಾದಂಬರಿಕಾರರು ಮತ್ತು ಬರಹಗಾರರು. ಇವರು ಬರೆದಂತ ವಾರ್ ಆ್ಯಂಡ್ ಪೀಸ್ ಅನ್ನೋ ಪುಸ್ತಕ ಜಗತ್ ಪ್ರಸಿದ್ಧ. ಇವರ ಕಥೆಗಳನ್ನ ಹೆಣೆಯುವ ಶೈಲಿ, ಕಥೆಗಳನ್ನ
ಪ್ರೆಸೆಂಟ್ ಮಾಡೋ ಶೈಲಿ ಇವತ್ತಿನ ದಿನಕ್ಕೂ ಕೂಡ ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಗಿದೆ ಅಂತ ಹೇಳಿ ಸಜೆಸ್ಟೆಡ್ ರೀಡಿಂಗ್ನಲ್ಲಿ ದಿ ನೈಟಿಂಗೆಲ್ ಅಂಡ್ ದಿ ರೋಸ್ ಅಂತ ಒಂದು ಕತೆ ಆಸ್ಕರ್ ವೈಲ್ಡ್ ಅವರು ಬರೆದಂಥ ಈ ಕಥಾ ಪುಸ್ತಕವನ್ನ ಓದಿ ಅಂತ ಹೇಳಿ ಇಲ್ಲಿಗೆ ಈ ಅಧ್ಯಾಯ ಸಮಾಪ್ತಿ ಆಗುತ್ತೆ. ಪದ್ಯ ಭಾಗದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.